ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ, ಇಷ್ಟು ದಿನದ ವರೆಗೆ ಬಾಬಾ ನಮಗೆ ಯಾವ ವಿಷಯವನ್ನ ತಿಳಿಸಿದ್ದಾರೆ? ಕರ್ಮದ ಪ್ರತಿ, ಕರ್ಮ ಭೋಗದ ಪ್ರತಿ, ಕರ್ಮ ಸಿದ್ಧಾಂತ, ಕರ್ಮಿಕ ಅಕೌಂಟ್ಸ್, ಆಮೇಲೆ ಕರ್ಮಯೋಗ, ಕರ್ಮ ಸಂಬಂಧ, ಕರ್ಮ ಬಂಧನ, ಕರ್ಮಾತೀತ. ಇದರ ಬಗ್ಗೆ ಇವತ್ತು ವಿಧಿಯನ್ನ ತಿಳ್ಕೊಳ್ಳೋಣ. ಆತ್ಮೀಯರೇ, ನಾವು ಕರ್ಮವನ್ನಂತ ಮಾಡ್ತೀವಿ, ಆದರೆ ಕರ್ಮದ ಫಲ ಬರಬೇಕು ಅಂತಂದ್ರೆ ಅದಕ್ಕೊಂದು ವಿಧಿ ಅಂತ ಇರ್ತದೆ. ಅದರ ಪ್ರಕಾರ ಮಾಡಿದಾಗ ಮಾತ್ರ ಆ ಕರ್ಮ ಏನಾಗ್ತದೆ, ಯಥಾರ್ಥವಾಗುತ್ತೆ. ಇವಾಗ ನೋಡಿ, ಮುರಳಿ ಕೇಳಬೇಕು ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ವಸ್ತ್ರವನ್ನು ಹಾಕೊಂಡು ಚೆನ್ನಾಗಿರುವಂಥ ಬೆಳಕಿನಲ್ಲಿ ಚೇರ್ ಮೇಲೆ ಒಂದು ರೀತಿಯಲ್ಲಿ ಶರೀರವನ್ನು ಕುಳಿಸಿದಾಗ ಜ್ಞಾನ ಸರಿಯಾಗಿ ಅರ್ಥ ಆಗತ್ತೆ ಅಲ್ವಾ? ಹಾಸಿಗೆ ಮೇಲೆ ಎದ್ದು ಬಿಟ್ಟು ಹಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಮುರಳಿ ಕೇಳೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ನಿಧಾನ ಕಣ್ಣು ಮುಚ್ಕೊಂಡು ಕೇಳಿದ್ರೆ ಚೆನ್ನಾಗಿ ಕೇಳತ್ತೆ ಅಂತಂದ್ರೆ ಏನಾಗ್ಬಿಡ್ತದೆ? ಏನಾಗ್ತದೆ? ನಿದ್ರೆ ಬರುತ್ತೆ. ಅನುಭವ ಇದೆ ಅಂತ ಆಯ್ತಾಗಿದೆ. ಉತ್ತರ ಸರಿ ಇದೆ ಅಲ್ವಾ? ಅವಾಗ ಅದಕ್ಕೊಂದು ವಿಧಿ ಅಂತ ಹೇಳ್ಬಿಟ್ಟು ಇದೆಯಲ್ವಾ? ಶರೀರವನ್ನ ಈ ರೀತಿಯಲ್ಲಿ ಇಡಬೇಕು, ಆಗ ಆ ಕರ್ಮ ಸರಿಯಾಗತ್ತೆ ಹೇಳುವಂತ ನಮಗೆ ಗೊತ್ತಿದೆ. ಹಾಗೇನೆ ಕರ್ಮವನ್ನ ಮಾಡಬೇಕಾದರೆ ಶರೀರ ಹೇಳುವಂತ ಸಾಧನವನ್ನ ಯಾವ ರೀತಿ ಇಡಬೇಕಾಗತ್ತೋ ಅದೇ ರೀತಿ ಇಲ್ಲಿ ರಾಜಯೋಗದಲ್ಲಿ ವಿಶೇಷವಾಗಿ ಮನಬುದ್ಧಿ ಹೇಳುವಂತ ಸಾಧನವನ್ನ ಒಂದು ರೀತಿ ಸಿದ್ಧ ಮಾಡಬೇಕಾಗ್ತದೆ ಅಲ್ವಾ? ಅನ್ನ ಮಾಡಬೇಕು ಅಂತ ವಿಶೇಷವಾಗಿ ಕುಕ್ಕರಲ್ಲಿ ಅನ್ನ ಮಾಡಬೇಕು ಅಂತಂದ್ರೆ ಇಷ್ಟಕ್ಕಿಗೆ ಇಷ್ಟೇ ನೀರು ಹಾಕ್ಬೇಕು ಅಂತ ವಿಧಿ ಇರ್ತದಲ್ವಾ? ಇಷ್ಟೇ ಸೀಟಿ ಊದಿಸ್ಬೇಕು ಅಂತ ಬಿಟ್ಟಿರ್ತದೆ. ಬೆಂಕಿ ಇಷ್ಟೇ ಇಡಬೇಕು ಅಂತ ಇರ್ಸತ್ತೆ. ತುಂಬಾ ಸಣ್ಣ ಬೆಂಕಿ ಇದ್ದೂ ಕೂಡ ಅನ್ನ ಸರಿಯಾಗಿ ಆಗೋದಿಲ್ಲ. ತುಂಬಾ ದೊಡ್ಡ ಬೆಂಕಿ ಮಾಡಿದ್ರು ಕೂಡ ಏನಾಗೋದಿಲ್ಲ, ಅನ್ನ ಸರಿ ಆಗೋದಿಲ್ಲ. ಯಾವ ಐಟಮ್ ಅನ್ನು ಮಾಡ್ತಿದ್ದೀವಿ, ಯಾವ ಪ್ರಮಾಣದಲ್ಲಿ ಮಾಡ್ತಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ಪಾತ್ರೆಗಳು, ಸೈಜ್ ಇದೆಲ್ಲ ಇದ್ದಾಗ ಆ ಕರ್ಮ ಸರಿಯಾಗಿ ಆಗತ್ತೆ ಆತ್ಮೀಯರೇ ಅಲ್ವಾ? ಹಾಗೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಕರ್ಮವನ್ನ ಮಾಡಲಿಕ್ಕೆ ವಿಧಿ ಇದೆ. ಈಗ ನಾವು ಒಂದು ವಾರದಿಂದ ಯಾವ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದೀವೋ ಅದರ ಬಗ್ಗೆ ನಾವು ವಿಧಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಅದಕ್ಕೆ ಭಗವಂತ ಹೇಳ್ತಾರೆ, ವಿಧಿಯಿಂದ ಸಿದ್ಧಿ. ಮೊದಲನೇ ವಿಷಯ ಯಾವುದು? ಕರ್ಮ ಭೋಗ. ನಾವು ಕರ್ಮ ಭೋಗದಿಂದ ಕರ್ಮಾತೀತವರೆಗೂ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಭಗವಂತ ಬಂದಿದ್ದಾನೆ. ಹಾಗಿದೆ ಕರ್ಮ ಭೋಗದ ಸ್ಥಿತಿ ಹೇಗಿರ್ತದೆ ನಮ್ದು? ಯಾರಾದ್ರು ಹೇಳ್ತೀರಾ ಕರ್ಮ ಭೋಗದ ಸ್ಥಿತಿ ಹೇಗಿರ್ತದೆ ಅಂತ? ಕರ್ಮವನ್ನಂತೂ ಭೋಗಿಸ್ಲೇಬೇಕು, ಒಳ್ಳೇದು ಕೆಟ್ಟದ್ದು. ಓಕೆ, ಅದು ನಾವು ಕರ್ಮ ಭೋಗದ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ಆ ಒಳ್ಳೇದು ಕೆಟ್ಟದ್ದು ಯಾವ್ದಿರುತ್ತೋ ಅದನ್ನ ಅನುಭವಿಸ್ತಾ ಇರ್ತೀವಿ. ಆಗ ಸ್ಥಿತಿ ಭಗವಂತನ ಜೊತೆ ಕನೆಕ್ಟ್ ಆಗಲ್ಲ, ಆ ಕರ್ಮ ಭೋಗವನ್ನ ಅನುಭವಿಸ್ತಾ ಇರ್ತೀವಿ. ಸರಿ ನೋಡಿ, ಕರ್ಮ ಭೋಗವನ್ನ ಅನುಭವಿಸೋದು ಒಂದು, ಅದು ಲೆಕ್ಕಾಚಾರದ ಅನುಸಾರ ಭೋಗಿಸ್ಲೇಬೇಕು. ಅದ ಕರ್ಮ ಭೋಗದ ಬಗ್ಗೆ ಚಿಂತೆ ಇದೆಯಲ್ಲ, ಅದು ತುಂಬಾ ಕಾಯಿಲೆಗೆ ಕಾರಣೀಕರ್ತವಾಗ್ತದೆ. ಉದಾಹರಣೆಗೆ, ನಮ್ಮ ಕರ್ಮ ಭೋಗದ ಅನುಸಾರದಲ್ಲಿ ನಮ್ಮ ಜೊತೆಯಲ್ಲಿ ಆತ್ಮಗಳು ಬರ್ತಾರೆ, ಹೌದು ಅಲ್ವೋ? ಪತಿಯಾಗಿ, ಮಕ್ಕಳಾಗಿ, ಅತ್ತೆಯಾಗಿ, ಸೊಸೆಯಾಗಿ, ಅಪ್ಪ ಅಮ್ಮನಾಗಿ, ಈಶ್ವರ ವಿಶ್ವವಿದ್ಯಾಲಯದ ಟೀಚರ್ ಆಗಿ, ಯೋಗೇಶಣ್ಣಾಗಿ ಬಂದಿದ್ದಾರೆ ಅಂತ ಏನರ್ಥ? ಕರ್ಮ ಭೋಗ ಇದೆ. ಯಾರು ಅನುಭವಿಸ್ಬೇಕು? ನಾನೇ. ಯಾರ ಜೊತೆ ಲೆಕ್ಕಾಚಾರ ಇದೆ ಅವರು ಅನುಭವಿಸ್ಬೇಕು, ಹೌದಾ? ಇದೆಲ್ಲ ಗೊತ್ತಿದ್ಮೇಲೂ ಅಣ್ಣವ್ರೆ ಮುಂದಿನ 5,000 ವರ್ಷದಲ್ಲೂ ಇಂಥದೇ ಪತಿ ಸಿಗ್ತಾರಾ? ಇಂಥ ಮಕ್ಕಳೇ ಸಿಗ್ತಾರಾ? ಇಂಥ ಕಾಯಿಲೆನೇ ಬರುತ್ತಾ?
ಇದು ನಾವು ಅವಶ್ಯಕತೆಗಳಿಗಿಂತ ಹೆಚ್ಚಿನ ರೂಪದಲ್ಲಿ, ವಾಸ್ತವಿಕತೆಗಿಂತ ಹೆಚ್ಚಿನ ರೂಪದಲ್ಲಿ ಭೋಗಿಸ್ತೀವಿ. ಮುಂದೆ ವಿನಾಶ ಆಗ್ಬಿಡ್ತದಂತೆ, ಬಾಂಬ್ ಬಿದ್ದ್ಬಿಡ್ತದಂತೆ. ಬಾಂಬಿನ್ನು ಬಿದ್ದೇ ಇಲ್ಲ, ಬೀಳ್ತದ ಅಂತೆ. ಹೌದು, ಬೀಳೋದು ಹೌದು. ಅದೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ ಆದ್ಮೇಲೆ. ನಾ ಬೆಂಗಳೂರಿನಲ್ಲಿ ಇದ್ದಾಗ ನಮ್ಮ ಕಂಪನಿ ಓನರ್ ತಾಯಿ ಆರೋಗ್ಯ ಸರಿ ಇರಲಿಲ್ಲ. ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಅವರಿಗೆ ಅಡ್ಮಿಟ್ ಮಾಡಲಾಗಿತ್ತು. ಅವರಿಗೆ ಬ್ಲಡ್ಡಿನ ಅವಶ್ಯಕತೆ ಇತ್ತು. ಅದಕ್ಕೆ ಯಾವುದೇ ಗ್ರೂಪಿನ ಬ್ಲಡನ್ನು ಕೊಡಬಹುದು. ಅವಾಗ ನಾವು ಮತ್ತು ನಮ್ಮ ಕಂಪನಿ ಮ್ಯಾನೇಜರ್ ಇಬ್ಬರೂ ಕೂಡ ಸೆಂಟ್ ಜಾನ್ ಹಾಸ್ಪಿಟ್ಲಿಗೆ ಬ್ಲಡ್ ಕೊಡ್ಲಿಕ್ಕೆ ಹೋಗಿದ್ವಿ. ನಮ್ಗೆ ಬ್ಲಡ್ ತಗೊಳ್ತಿದ್ದಾರೆ, ಅವರು ಸಿರಿಂಜನ್ನು ಹಾಕಿದ್ದಾರೆ. ಸ್ವಲ್ಪ ದೊಡ್ಡ ದಪ್ಪ ಇರ್ತದೆ, ಯಾಕಂದ್ರೆ ಬ್ಲಡ್ ಎಳ್ಕೊಳ್ಬೇಕಲ್ವಾ. ಇಂಜೆಕ್ಷನ್ ಚುಚ್ಚಬೇಕಾದ್ರೆ ಸಣ್ಣದಿರ್ತದೆ. ನಮ್ಮ ಪಕ್ಕದಲ್ಲಿ ಆ ಕಡೆಗೆ ಒಂದು 50 ವರ್ಷದ ಮಹಿಳೆ ಮಲ್ಕೊಂಡಿದ್ದಾರೆ. ದಪ್ಪ ಆಗಿದ್ದಾರೆ, ಶಾರೀರಿಕವಾಗಿ ಏನು ತೊಂದರೆ ಇಲ್ಲ. ಓ ಅಂತ ಕಿರ್ಚ್ಕೊಂಡ್ರು. ಅಲ್ಲಿ ಮಲ್ಕೊಂಡಿದ್ವಲ್ಲ, ಎದ್ದು ಕೂತ್ಕೊಳ್ಳಿಕ್ಕೆ ಹೆಂಗೆ ಏನು ಅಂತ ನೋಡಿದ್ರೆ ಇನ್ನೂ ಸೂಜಿ ಚುಚ್ಚಲೇ ಇಲ್ಲ. ಸೂಜಿ ಇನ್ನು ಹತ್ರ ತಂದಿದ್ದಾರೆ, ಇನ್ನು ಹಿಂಗೆ ಎದುರುಗಡೆ ತಂದಿದ್ದಾರೆ ಅವ್ರು ನರ್ಸು. ಅದಕ್ಕಿಂತ ಮೊದಲು ಏನೋ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಏನ್ ಮಾಡುದು, ಸೂಜಿ ಚುಚ್ಚಿದ ಎಷ್ಟು ನೋವಾಗತ್ತೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೋವನ್ನ ಮೊದಲೇ ಪರಿಕಲ್ಪನೆಯನ್ನ ಮಾಡಿ ಅದನ್ನು ಭೋಗಿಸುವಂಥದ್ದು. ಇದನ್ನು ನಾವು ಹೆಚ್ಚಿಗೆ ಮಾಡ್ತಿದ್ದೀವಿ ಆತ್ಮೀಯರೇ. ಮುಂದೆ ಹಂಗಾಗ್ಬಿಡ್ತದಂತೆ, ಹೀಗಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಾವು ಅದರ ಬಗ್ಗೆ ಕಲ್ಪನೆಯನ್ನ ಮಾಡಿಬಿಟ್ಟು ನಾವೇನ್ ಮಾಡ್ತಿದ್ದೀವಿ, ಭೋಗಿಸ್ತಾ ಇದ್ದೀವಿ. ಇದನ್ನು ಕೂಡ ಕರ್ಮ ಭೋಗ ಅಲ್ವಾ? ಹಿಂದಿನ ಜೀವನದಲ್ಲಿ ನಾನು ಮಾಡಿರುವಂತ ಕರ್ಮದ ಫಲವನ್ನ ಏನು ಬರ್ತಾರೆ ಅದನ್ನು ಭೋಗಿಸೋದು ಬೇರೆ. ಆದ್ರೆ ಇದನ್ನು ಮೊದಲೇ ಚಿಂತೆಯನ್ನ ಮಾಡ್ಬಿಟ್ಟು ಹೆಚ್ಚಿನದಾಗಿ ನಾವೇನ್ ಮಾಡ್ತೀವಿ, ಚಿಂತೆಯ ಮೂಲಕ ಭೋಗಿಸ್ತೀವಲ್ಲ, ಅದು ಬೇಡ ಅಂತ ಭಗವಂತ ಹೇಳುವಂಥದ್ದು. ಅದು ನಿಮ್ಮ ಕ್ರಿಯೇಷನ್, ಅದು ನಿಮ್ಮ ಲೆಕ್ಕಾಚಾರ ಅಲ್ಲ, ನಿಮ್ಮ ಕ್ರಿಯೇಷನ್. ಅದು ಹಿಂಗಾಗ್ಬಿಡ್ತದೆ, ಹಂಗಾಗ್ಬಿಡ್ತದ. ಓಕೆ, ಎಲ್ಲರ ಜೀವನದಲ್ಲೂ ಹಾಗಾಗೋದಿಲ್ವಲ್ಲ. ನಮ್ಮ ರಕ್ಷಣೆಗೆ ಭಗವಂತ ಇದ್ದಾರಲ್ವಾ. ಭಗವಂತ ಹೇಳ್ತಾರಲ್ವ, ಅಂತಿಮ ಸಮಯದವರೆಗೂ ನೀವು ಚೆನ್ನಾಗಿ ಸೇವೆಯನ್ನ ಮಾಡಿದ್ರೆ ನಿಮ್ಗೆ 3 ಹೊತ್ತಿನ ಊಟ ಕೊಡ್ತಾರೆ ಅಂತ ಬಾಬಾ ಗ್ಯಾರಂಟಿ ಹೇಳಿದಾರಲ್ವಾ. ಇವತ್ತು ಭಗವಂತನ ಮಗು ಆದ್ಮೇಲೆ ದಿನದಿಂದ ದಿನಕ್ಕೆ ನಮ್ಗೆ ಒಳ್ಳೇದಾಗ್ತಾ ಇದೆಯಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಕರ್ಮದ ಭೋಗದ ಬಗ್ಗೆ ಸಾಧನೆಯ ಸಮಯದಲ್ಲಿ, ತಪಸ್ಸಿನ ಸಮಯದಲ್ಲಿ ತುಂಬಾ ಚಿಂತೆ ಮಾಡ್ಬಿಟ್ಟು ತುಂಬಾ ಅನುಭವಿಸ್ಬೇಡಿ. ಆದ್ಮೇಲೆ ನಾವು ಸುಖವನ್ನು ತುಂಬಾ ಅನುಭವಿಸೋದಿಲ್ಲ, ದುಃಖವನ್ನು ನಾವು ತುಂಬಾ ಅನುಭವಿಸ್ತೀವಿ. ಅಣ್ಣವರೇ, ನಾವು ಚಕ್ಕೋರಿದಾಗ ತುಂಬಾ ಬಡವರಾಗಿದ್ವಿ, ಸರಿ, ಈಗ ಶ್ರೀಮಂತರಾಗಿದ್ದೀರಿ ತಾನೆ, ಈಗ ಅದನ್ನು ಅನುಭವಿಸಿ ಅಲ್ಲ. ಹಿಂದೆ ನಡೆದಿರುವಂತ ಕಹಿ ಘಟನೆಗಳನ್ನ ಮತ್ತೆ ಯಾಕೆ ಮನಸ್ಸಿನಲ್ಲಿ ತಂದ್ಕೊಂಡ್ಬಿಟ್ಟು ಅದನ್ನ ಭೋಗಿಸ್ತೀರಿ? ಇದನ್ನು ಭಗವಂತ ಹೇಳುವಂಥದ್ದು. ಕರ್ಮ ಭೋಗ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಡೆದಿರುವಂತ ಘಟನಾವಳಿಗಳ ಕಡೆಗೆ ತುಂಬಾ ಗಮನವನ್ನ ಕೊಟ್ಟು ಮುಂದೆ ಭವಿಷ್ಯದಲ್ಲಿ ಆಗುವಂತ ಘಟನಾವಳಿಗಳ ಬಂದು ಮೊದಲೇ ಚಿಂತೆಯನ್ನ ಮಾಡಿಬಿಟ್ಟು ಭೋಗಿಸುವಂತ ಪರ್ಸೆಂಟೇಜ್ ಇವತ್ತಿನ ದಿನದಲ್ಲಿ ಹೆಚ್ಚಿಗೆ ಇದೆ. ಅಂದ್ರೆ ಭೋಗ ಅಂತಂದ್ರೆ ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಮೊದಲು ನಾನು ಶ್ರೀಮಂತನಾಗಿದ್ದೆ, ಅದನ್ನು ಕೂಡ ಇರಬಹುದು. ಅದಕ್ಕಾಗಿ ಕರ್ಮ ಭೋಗದಲ್ಲಿ ಏನಾಗತ್ತೆ, ಆ ಫಲಿತಾಂಶದ ಕಡೆಗೆ ಆತ್ಮದ ಗಮನ ತುಂಬಾ ಇರ್ತದೆ. ಇನ್ನೊಂದು ಉದಾಹರಣೆ, ಕರ್ಮ ಭೋಗದ ಅನುಸಾರ ಆತ್ಮೀಯರೇ ನಮಗೆ ಜ್ವರ, ನೆಗಡಿ, ಕೆಮ್ಮು ಬರ್ತದೋ ಬರಲ್ವೋ? ಬರ್ತೈತೆ. ಕಾರಣ ಕರ್ಮ ಭೋಗ. ಹೌದಾ? ಅದೇ ಸಮಯದಲ್ಲಿ ಈಶ್ವರಿ ಸೇವೆ ಮಾಡಬೇಕು ಅಂತ ನೀವು ಗಮನವನ್ನ ಕೊಡಿ. ಆ ಕಾಯಿಲೆ ಪಾಡಿಗೆ ಕಾಯಿಲೆ ಇರ್ತದೆ, ಈ ಕಡೆ ಸಂಪಾದನೆ ಆಗ್ತಾ ಇರ್ತದೆ, ನಿಮ್ಗೆ ಆಶೀರ್ವಾದನೂ ಸಿಗ್ತಾ ಇರ್ತದೆ. ಚೇಂಜ್ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಈ ಕರ್ಮ ಭೋಗವನ್ನ ನಾವೇನ್ ಮಾಡ್ಬೋದು, ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯವಿದೆ. ಅದಿಲ್ಲದೆ ನಂಗೆ ಜ್ವರ ಬಂದ್ಬಿಟ್ಟಿದೆ, ನೆಗಡಿ ಬಂದ್ಬಿಟ್ಟಿದೆ, ಅಣ್ಣವ್ರೆ 1 ವಾರ ಕ್ಲಾಸಿಗೆ ಬರೋದೇ ಇಲ್ಲ. ಹಾಗೆ ನಮ್ಗೆ ಜ್ವರ ಬರಲ್ವಾ, ನಮ್ಗೆ ನೆಗಡಿ ಬರಲ್ವಾ, ನಮ್ಗೆ ಸುಸ್ತಾಗಲ್ವಾ, ನಮ್ಗೆ ಮೈ ಕೈ ನೋವು ಬರಲ್ವಾ? ಹಾಗಂತ ನಾವು ಅದನ್ನ ಪಕ್ಕದ ಇದೆ ಅಂತ ಬಿಟ್ಟು ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಸೇವೆಗೆ ಅಬ್ಸೆಂಟ್ ಆಗ್ತೀವಾ? ಇಲ್ವಲ್ಲ. ಅದರ ಕಡೆನೇ ಗಮನವನ್ನ ಕೊಟ್ಟಾಗ ಆತ್ಮೀಯ ಅದರ ಜೊತೆಗೆ ಆತ್ಮ ಕನೆಕ್ಟ್ ಆಗ್ತದೆ ಮತ್ತು ಅದನ್ನ ಅನುಭವಿಸುತ್ತೆ.
ಆ ಕರ್ಮ ಭೋಗವನ್ನ ಈ ರೀತಿ ಭಗವಂತ ಸುಂದರವಾದ ರೀತಿಯಲ್ಲಿ ನಿಮಗೆ ಸೇವೆಯ ಅವಕಾಶವನ್ನ ಕೊಟ್ಬಿಟ್ಟು ಆ ಭೋಗಿಸುವಂತ ಸಮಯವನ್ನ ಬಾಬಾ ಕಡಿಮೆ ಮಾಡ್ತಾರೆ. ಬೆಳಗಿಂದ ರಾತ್ರಿವರೆಗೆ ನಿಮ್ಗೆ ಹಲ್ಲೋ ವಿದ್ಯೆ ಇರ್ತದೆ ಆತ್ಮೇರೆ, ಅದು ಕೆಲಸ ಮಾಡ್ತಾ ಇರಿ. ಕೆಲಸದ ಕಡೆ ಗಮನ ಇದ್ದಾಗ ನೋವಿನ ಕಡೆ ಗಮನ ಹೊರಟೋದು ಇರಲ್ಲ. ಅವಾಗ ನೋವು ಇರ್ತದೋ ಇರಲ್ವೋ? ನೋವು ಇರುತ್ತೆ. ಇರ್ತದೆ. ನೋವು ಇದೆ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ? ನಾವು ಜಾಸ್ತಿ ನೋವಿನ ಕಡೆ ಗಮನ ಹೋಗ್ತದೆ, ಅದು ಭೋಗಿಸಬೇಕಾಗ್ತದೆ ಅನುಭವಿಸ್ಬೇಕು. ಅಲ್ವಾ? ನೋಡಿ, ಎಷ್ಟು ಸುಂದರವಾದ ಉದಾಹರಣೆಗಳನ್ನ ಕೊಟ್ಟಾಗ ಹೌದಲ್ವಾ ಅಂತ ನಮ್ಗನ್ಸತ್ತೆ. ಅದಕ್ಕಾಗಿ ನಡೆದಿರುವಂತ ಘಟನೆಗಳಿಗಿಂತ ನಾನು ಈಗ ಏನು ಮಾಡಿಬಿಟ್ಟು ನಮ್ಮ ಮನಸ್ಸು ಬುದ್ಧಿಯನ್ನ ಒಳ್ಳೆಯದ ಕಡೆಗೆ ಎಂಗೇಜ್ ಮಾಡಿ ಇಟ್ಕೊಳ್ಬಹುದು. ಆ ಕರ್ಮ ಭೋಗವನ್ನ ಕರ್ಮ ಯೋಗದಲ್ಲಿ ಹೇಗೆ ಪರಿವರ್ತನೆ ಮಾಡಬಹುದು. ಭಗವಂತ ಜೊತೆಗೆ ಗಮನವನ್ನು ಸೇರಿಸ್ಬಿಟ್ಟು ನಾನು ಬೆಂಗಳೂರಂತ ಊರುಗಳಲ್ಲಿ ನೋಡ್ತೇನೆ ಆತ್ಮೀಯರೇ, ಎಷ್ಟು ಪರಿಶ್ರಮ ಇಲ್ಲಿ, ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ನೋವು ಬರ್ಲಿ, ಕೆಲ್ಸಕ್ಕೆ ಹೋಗೋದನ್ನ ಮಾತ್ರ ನಿಲ್ಲಿಸೋದಿಲ್ಲ. ಯಾಕೆ ಹೇಳಿ? ಲಾಭ ಜಾಸ್ತಿ. ಕೆಲ್ಸಕ್ಕೆ ಹೋಗೋದು ಬಿಟ್ಟು ಬಿಟ್ಟು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ನಾಳೆ ಕೆಲಸ ಇಲ್ಲ ಅಂತಂದ್ರೆ ಜೀವನ ನಡೆಸೋದು ಕಷ್ಟ. ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡ್ಬೇಕು, ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ. ಕಾರ್ ಸಾಲದಲ್ಲಿದೆ, ಮನೆ ಸಾಲದಲ್ಲಿದೆ, ಎಲ್ಲರಿಗೂ ತೋರ್ಸ್ಕೊಂಡ್ಬಿಟ್ಟಿದ್ವಿ ನಾವು ಶ್ರೀಮಂತರು ಅಂತ. ಇದು ವಾಸ್ತವಿಕತೆ ಅಲ್ವಾ ಆತ್ಮೀಯರೇ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಯಾವಾಗ ನಿಮ್ಗೆ ಶಾರೀರಿಕವಾದಂತ ಕರ್ಮವನ್ನ ಮಾಡ್ಲಿಕ್ಕೆ ನಿಮ್ಗೆ ಜ್ವರ, ಹೊಟ್ಟೆನೋ, ತಲೆನೋ ಯಾವ್ದು ಕೆಲ್ಸಕ್ಕೆ ಮಧ್ಯದಲ್ಲಿ ಅಡೆತಡೆಗಳಾಗೋದಿಲ್ಲ. ಈಶ್ವರಿ ಜ್ಞಾನವನ್ನ ಕೇಳಲಿಕ್ಕೆ, ಸೆಂಟರ್ನಲ್ಲಿ ಹೋಗ್ಲಿಕ್ಕೆ, ಈಶ್ವರಿ ಸೇವೆ ಮಾಡ್ಲಿಕ್ಕೆ ಮಾತ್ರ ನಿಮ್ಗೆ ನೆಪಗಳು ಬರ್ತಾವ. ಅಂದಮೇಲೆ ಸ್ಥೂಲಧನ ಸಂಪಾದನೆ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಪ್ರೀತಿ ಇದೆ, ಅಷ್ಟು ಈಶ್ವರಿ ಧನದ ಬಗ್ಗೆ, ಈಶ್ವರನ ಬಗ್ಗೆ ಇಲ್ಲ ಅಂತ ಆಯ್ತಲ್ವಾ? ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಡಿಗೆ ಮಾಡ್ಲಿಕ್ಕೆ ನಿಮ್ಗೆ ಏನೂ ನೋವುಗಳಿಲ್ಲ. ಈಶ್ವರಿ ಸೇವೆಗೆ ನಿಮಿತ್ತವಾಗಿ ಬಾಬಾ ಕರೆದಾಗ ನಿಮ್ಗೆ ನೆಪಗಳು ಬರ್ತಾವಲ್ವಾ? ಅಂದೇನರ್ಥ ನಿಮ್ಗೆ? ಯಾರ ಬಗ್ಗೆ ಹೆಚ್ಚಿಗೆ ಒಲವಿದೆ? ಒಬ್ಬರೇ ಕೂತ್ಕೊಂಡು ಚೆಕ್ ಮಾಡಿ. ಬಾಯಲ್ಲಿ ಬಾಬಾ 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 ಅಂತ ಹೇಳೋದಲ್ಲ. ಬಾಬಾ ಅಂತ ಹೇಳಿದಾಗ ಬಾಬನ ಮಾತಿಗೆ ನಾನು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇನೆ. ನೀವೆಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಅಷ್ಟೇ ಭಗವಂತನೂ ಕೂಡ ನಿಮ್ಗೆ ಅಷ್ಟೇ ಕೊಡ್ತಾರಲ್ವಾ? ಎಲ್ಲ ಆದ್ಮೇಲೆ ಈಶ್ವರೀಯ ಕಾರ್ಯ, ಜ್ಞಾನ ಕೇಳೋದು, ಸೇವೆ ಅಂತಂದ್ರೆ ಬಾಬಾನು ಕೂಡ ಎಲ್ಲ ಮಕ್ಕಳದ ಆದ್ಮೇಲೆ ಸಮಯ ಇದ್ದು ನಿಮ್ಮ ಕಡೆ ಗಮನವನ್ನ ಕೊಡ್ತಾರೆ ಅಷ್ಟೇ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಕರ್ಮ ಭೋಗದ ಬಗ್ಗೆ ಹೆಚ್ಚಿಗೆ ಯೋಚನೆಯನ್ನ ಮಾಡಬೇಡಿ. ಯಾವ್ದ ಬಗ್ಗೆ ಯೋಚನೆ ಮಾಡೋಣ? ಕರ್ಮ ಯೋಗದ ಬಗ್ಗೆ. ಮುಖ ಸಪ್ಪೆ ಮಾಡಿ ಕೂತ್ಕೊಂಡ್ಬಿಡೋದು, ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು, ತಲೆ ಮೇಲೆ ಎಲ್ಲ ಜವಾಬ್ದಾರಿಯ ಒಂದು ಮಕರೆ ಅಂತ ಹೇಳ್ತಾರೆ, ಅದೇ ಹಿಡ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಕೂತ್ಕೊಂಡ್ಬಿಡೋದು. ಇದೆಲ್ಲ ಯಾವ್ದ ಲಕ್ಷಣ? ಕರ್ಮಭೋಗ. ಕರ್ಮ ಭೋಗದ ಲಕ್ಷಣ. ಅಶಾಂತಿ, ದುಃಖ, ಚಿಂತೆ, ಸಮಸ್ಯೆ, ಕಾಯಿಲೆಗಳು ಬಂತು, ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಳ್ಳಿ, ಪಥ್ಯವನ್ನ ಮಾಡಿ, ಬಂತು 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 ಅಂತ ಬಿಟ್ಟು ಅದನ್ನ ಚಿಂತೆ ಮಾಡ್ತಾ ಕುತ್ಕೊಳ್ಬೇಡಿ. ಆ ಚಿಂತೆನೇ ಒಂದು ದೊಡ್ಡ ಕಾಯಿಲೆ ಆಗ್ತದೆ. ಸರಿ, ಮನೆಯಲ್ಲಿ ಸಂಬಂಧ ಸರಿ ಇಲ್ಲ ಪತಿಯ ಜೊತೆಗೆ, ಮುಂದೇನು ಮಾಡಬೇಕು? ಪರಿಹಾರ ಕಂಡುಕೊಡಿ. ಅಲ್ಲ, ಕಾಯಿಲೆ ಬಂದಾಗ ಸುಮ್ಮನೆ ಇರ್ತೇವ? ಡಾಕ್ಟರ್ ಹತ್ರ ಹೋಗ್ತೀವಲ್ವಾ? ಪ್ರತಿಯೊಂದು ಸಮಸ್ಯೆಗೂ ಸಮಾಧಾನ ಅಂತ ಇದೆಯಲ್ವಾ? ಅದನ್ನ ಅಪ್ಲೈ ಮಾಡ್ತಾ ಹೋಗಿ, ಅಲ್ಲ, ಫಲಿತಾಂಶವನ್ನ ಕಂಡುಕೊಡಿ. ಅದಕ್ಕಾಗಿ ಕರ್ಮ ಭೋಗದಿಂದ ಹೊರಗಡೆಗೆ ಬನ್ನಿ. ಅಂತಂದ್ರೆ ಕರ್ಮ ಭೋಗ ಅಂತಂದ್ರೆ ಏನು ಭೋಗ ಇದೆಯೋ ಅದರಲ್ಲಿ ವಿಶೇಷವಾಗಿ ದುಃಖ ಇದೆಯೋ ಅದರ ಕಡೆಗೆ ತುಂಬಾ ಗಮನವನ್ನ ಕೊಟ್ಟು ತುಂಬಾ ಚಿಂತೆಯನ್ನ ಮಾಡೋದಕ್ಕೆ ಆ ಸ್ಟೇಜಿಗೆ ಬಾಬಾ ಹೇಳ್ತಾರೆ ಕರ್ಮ ಭೋಗ. ಇನ್ನು ಕೆಲವೊಂದ್ಸಲ ಕರ್ಮ ಭೋಗ ಹೆಂಗಿರ್ತದೆ? ನಾನು ಚೆನ್ನಾಗಿ ಲಾಸ್ ಮಾಡ್ತೇನೆ, ಅಭಿಮಾನ, ಇದನ್ನು ಕೂಡ ಕರ್ಮ ಭೋಗನೇ. ನನ್ನನ್ನು ಭಗವಂತ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಥ್ಯಾಂಕ್ ಯು ಬಾಬಾ, ಇದನ್ನು ಕರ್ಮ ಭೋಗನೇ. ಹಾಗೆ ಯಾವ ಕರ್ಮದಲ್ಲಿ ನಿಮ್ಗೆ ಖುಷಿ ಕೊಡತ್ತೋ ಅದನ್ನ ಹೆಚ್ಚಿಗೆ ಭೋಗಿಸಿ. ಆದ್ಮೇಲೆ ಇಂದ್ರಿಯ ಸುಖ ಇಷ್ಟ ಆಗತ್ತೋ ಅತೀಂದ್ರಿಯ ಸುಖ ಇಷ್ಟವಾಗತ್ತೋ? ಅತೀಂದ್ರಿಯ ಕೇಂದ್ರೀಯ ಸುಖ. ಮಸಾಲೆ ದೋಸೆ ಇದ್ದಾಗ ಮಸಾಲೆ ದೋಸೆಯ ಆಲೂಗಡ್ಡೆ ಪಲ್ಯ, ಚಟ್ನಿ, ಆ ಒಂದು ದೋಸೆಯಲ್ಲಿ ಹಾಕಿರುವಂತ ತುಪ್ಪ ಇಷ್ಟ ಆಗತ್ತೋ ಬಾಬಾ ನೆನಪು ಇಷ್ಟ ಆಗತ್ತೋ? ಬಾಬನ್ ನೆನಪು. ನೆನಪಿಷ್ಟ. ಪ್ರಶ್ನೆ ಕೇಳಿದಾಗ ಮಾತ್ರ. ಇಲ್ಲ, ಪ್ರಾಕ್ಟಿಕಲಿ ನೋಡಿ ಏನಾಗತ್ತೆ ಅಂತ. ಬಾಬಾ ನೆನಪು ಆ ಕಡೆ ಗಮನ ಇರತ್ತೋ
ಮಸಾಲೆ ದೋಸೆ ರುಚಿ ಕಡೆ ಗಮನ ಇರ್ತದೋ, ಆಫೀಸ್ಗೆ ಲೇಟ್ ಆಯ್ತು ಅಂದ್ಬಿಟ್ಟು ಅದ್ರ ಕಡೆ ಗಮನ ಇರ್ತದೆ. ಚೆಕ್ ಮಾಡಿ ಆದ್ಮೇಲೆ ಪ್ರಾಕ್ಟಿಕಲಿ ನೋಡಿ. ಸುಮ್ನೆ ನಾನು ಹೇಳಿದ್ರೆ ನಾನು ಒಪ್ಪೋದಿಲ್ಲ. ಹೌದು. ಗಮನ ಇಲ್ಲಿರ್ತದೆ. ಅಯ್ಯೋ ಲೇಟ್ ಆಗ್ಬಿಡ್ತು, ಗ್ಯಾಸ್ಟ್ರಿಕ್ ಆಗ್ಬಿಡ್ತದೆ, ನಾವು ಆಫೀಸ್ಗೆ ಲೇಟ್ ಆಗ್ಬಿಡ್ತು, ಆ ಕೆಲಸ ಮಾಡೋದಿದೆ, ಈ ಕೆಲಸ ಮಾಡೋದು, ಹಾಗೆ ಮಾಡೋದು. ಅದ್ ಯಾವಾಗ ನೆನಪಿಗೆ ಬರ್ತದೆ ಆತ್ಮೀಯರೇ? ಮಸಾಲೆ ದೋಸೆ ತಿನ್ಬೇಕಾದ್ರೆ ತಾನೆ. ದೋಸೆ ತಿನ್ಬೇಕಾದಂತಲ್ಲ, ಆಹಾರ ತಿನ್ಬೇಕಾದ ವಿಶೇಷವಾಗಿ ನಾನು ಹೇಳ್ತಾರೆ. ಅವಾಗ ಅದೇ ಕರ್ಮಭೋಗ ಆಯ್ತು ಆಗಿಲ್ವೋ? ಆಯ್ತು. ಸುಂದರವಾದಂತ ಪ್ರಕೃತಿ ಆಹಾರ ಕೊಟ್ಟಿದೆ, ಅದ್ರ ಒಳ್ಳೇದನ್ನ ಭೋಗಿಸೋದು ಬಿಟ್ಟು ನೀವೇನ್ ಮಾಡ್ತಿದ್ದೀರಿ? ಕೆಟ್ಟದ್ದು. ಕಾರಣ ಲೇಟ್ ಆಗಿದ್ದಿರೋದು, ಏನೋ ಒಂದು ಕಾರಣಗಳಿರ್ತವೆ. ಈ ರೀತಿ ಸೂಕ್ಷ್ಮವಾಗಿ ನಿಮ್ಮ ಜೀವನವನ್ನ ಆತ್ಮೀಯರೇ ಪರಿವರ್ತನೆ ಮಾಡ್ಕೊಳ್ಳಿ. ಜೀವನ ಚೇಂಜ್ ಮಾಡೋದು ಏನು ದೊಡ್ಡ ಕಷ್ಟ ಅಲ್ಲ. ಅರ್ಥ ಮಾಡ್ಕೊಳ್ಬೇಕಷ್ಟೇ ನಾವೆಲ್ಲಿ ತಪ್ಪಿದೀವಿ ಅಂತ. ಪ್ರಪಂಚ, ನಾಟಕ, ಬಾಬಾರವರು ಇಷ್ಟು ಸುಂದರವಾದಂತ ವಾತಾವರಣವನ್ನ, ವಾಯುಮಂಡಲವನ್ನ, ಪಂಚತತ್ವವನ್ನ, ಪರಿವಾರವನ್ನ, ಮನೆಯನ್ನ, ಊಟ ತಿಂಡಿ ಬಟ್ಟೆಯನ್ನು ಕೊಟ್ಟಿದ್ದಾರೆ ಅಲ್ವಾ? ಈಗ ಬಂದವರು ಯಾರು ಕೂಡ ಉಪವಾಸದಲ್ಲಂತೂ ಇರಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಸ್ವಂತ ಮನೆನ ಬಾಡಿಗೆ ಮನೆ ಅಂತೂ ಇದೆಯಲ್ವಾ? ಆ ಜೀವನವನ್ನ ಅನುಭವಿಸಿ. ಅವಾಗ ಕರ್ಮ ಭೋಗದ ಕಡೆ ನಮ್ಮ ಗಮನ ಇರೋದಿಲ್ಲ. ಇರುವಂತ ವ್ಯಕ್ತಿಯನ್ನ ಪರಿವರ್ತನೆ ಮಾಡಿ. ಶರೀರಕ್ಕೆ ಕಾಯಿಲೆ ಬಂದಾಗ ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೊಳ್ತೀವೋ, ಮಾನಸಿಕ ಕಾಯಿಲೆ, ಆಧ್ಯಾತ್ಮಿಕ ಕಾಯಿಲೆಗಳು ಬಂದಾಗ ಅದಕ್ಕೂ ಕೂಡ ಪರಿಹಾರ ಇದೆ. ಅದನ್ನ ಅಳವಡಿಕೆ ಮಾಡ್ಕೊಳ್ಳಿ. ರಾಜಯೋಗವನ್ನು ಜಾಸ್ತಿ ಮಾಡಿ, ಈಶ್ವರಿ ಸೇವೆ ಕಡೆಗೆ ಹೆಚ್ಚಿಗೆ ಗಮನವನ್ನ ಕೊಡ್ತಾ ಹೋಗಿ, ಆ ಸಂಪಾದನೆ ಮಾಡ್ತಾ ಹೋಗಿ, ಆ ಸಂಪಾದನೆಯ ಆಧಾರದಿಂದ ಏನಾಗ್ತಾ ಹೋಗ್ತದೆ? ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕರ್ಮ ಬಂಧನ. ಕರ್ಮ ಬಂಧನ ಸ್ಟೇಜ್ ಹೇಗಿರ್ತದೆ? ನೀವ್ಯಾರು? ಆತ್ಮ. ಬಂಧನ ಯಾವಾಗ? ನಾನು ಅಂದುಕೊಂಡಾಗ. ಬಂಧನ ಆದ ನಿಮ್ಗೆ ಯಾರಾದ್ರೂ ಚೇರ್ ನಿಮ್ಮಿಂದ ಗಟ್ಟಿ ದಾರ ಹಾಕ್ಬಿಟ್ಟು ಕಟ್ಟಾಕಿದಾರ? ಇಲ್ಲ. ಜೈಲಲ್ಲಿ ಏನಂದು ಹಾಕಿದಾರ? ಇಲ್ಲ. ರೂಮ್ ನಲ್ಲಿ ಹಾಕ್ಬಿಟ್ಟು ಬೀಗ ಹಾಕಿದಾರ? ಇಲ್ಲ. ಇಲ್ಲ. ನಿಮ್ ಕರ್ಮ ಬಂಧನ ಇದೆಯಾ? ಇಲ್ಲ. ಇಲ್ಲ. ಸತ್ಯ ಹೇಳಿ, ಇಲ್ಲ ಅಣ್ಣ. ಇದೆಯಾ ಇಲ್ಲ? ಇವಾಗ ಹೇಳ್ತೇನೆ ಕೇಳಿ. ಇಲ್ಲ. ನಮ್ಮ ಮನೆಯವರಿಗೆ ಅಡಿಗೆ ನಾನೇ ಮಾಡಬೇಕು, ನನ್ನ ಮಕ್ಕಳಿಗೆ ಊಟ ತಿಂಡಿ ನಾನೇ ಕಟ್ಕೊಡ್ಬೇಕು, ನನ್ನ ಮನೆ ಕೆಲಸ ನಾನೇ ಮಾಡಬೇಕು. ಹೌದು. ಮತ್ತೆ ಇದೇನು ಕರ್ಮ ಬಂಧನ ಅಲ್ವಾ? ಹೌದಣ್ಣ. ನನ್ನ ಮನೆ, ನನ್ನ ಹೊಲ, ನನ್ನ ಮಕ್ಕಳು, ನನ್ನ ಮನೆಯವರು, ನನ್ನ ಕೆಲಸ, ನನ್ನ ಜವಾಬ್ದಾರಿ. ನಿಮ್ದ ಜವಾಬ್ದಾರಿ? ನಿಮ್ದ? ನನ್ನದು ಅಂತ ಎಷ್ಟು ಮನಸ್ಸಿನಲ್ಲಿ ತಂದುಕೊಂಡಿದಿರೋ ಅಷ್ಟೆಲ್ಲ ಬಂಧನ. ನಿಮ್ಮನೆ ಫ್ರಿಜ್ಜಿನ ಜವಾಬ್ದಾರಿ ಯಾರ್ದು? ಕರೆಂಟ್ ನಿಮ್ದೇ. ನಮ್ದೆ. ನಿಮ್ಗೆ ನಾಯಿ ಇದ್ದಾಗ ಅದ್ರ ಜವಾಬ್ದಾರಿ ಯಾರ್ದು? ನಮ್ದೆ. ಹೌದು ತಾನೆ? ಹಾಗೆ ಬಾಬಾ ಹೇಳ್ತಾರೆ ಬಂಧನ. ಓಕೆ, ನಾಯಿಯನ್ನ ನೋಡುದು, ಪಾಲನೆ ಮಾಡುದು ತಪ್ಪಲ್ಲ, ಆದರೆ ಅದು ಬಂಧನವಾಗಬಾರ್ದು, ತೊಂದರೆ ಆಗ್ಬಾರ್ದು. ಇವಾಗ ನೋಡಿ, ನಾವೆಲ್ಲರೂ ಈಶ್ವರಿ ಜ್ಞಾನವನ್ನ ಕೇಳ್ತಾ ಇದ್ದೇವೋ ಇಲ್ವೋ? ಹೇಳ್ತಾ ಇದ್ದೀನಿ. ನಿಮ್ಗೆ ಬಂಧನ ಅಂತ ಅನ್ಸತ್ತೋ ಸಂಬಂಧ ಅಂತ ಅನ್ಸತ್ತೋ? ಸಂಬಂಧ ಅನ್ಸುತ್ತೆ. ಯೋಗೇಶನ ನಿಮ್ ಜೊತೆಗಿದ್ದಾಗ ಬಂಧನ ಅಂತ ಅನ್ಸತ್ತೋ ಸಂಬಂಧ ಅಂತ ಅನ್ಸತ್ತೋ? ಸಂಬಂಧ ಅಣ್ಣ. ತಾನೆ? ನಾವು ಜೀವನ ಮಾಡ್ತಿದ್ವಲ್ಲ, ಇದು ಕೂಡ ಪರಿವಾರ ಅಲ್ವಾ? ಹೌದು. ನಮಗೆ ಬಂಧನ ಅಂತ ಅನ್ಸೋದ್ರೆ ಸಂಬಂಧ ಅಂತ ಅನ್ಸತ್ತೆ. ಅದು ಆಕ್ಚುಲಿ ನಾವು ಸೇರಿರೋದು ಬಂಧನದ ಕಾರಣದಿಂದ, ಲೆಕ್ಕಾಚಾರ ಕಾರಣದಿಂದ ನಾವು ಸೇರಿದೀವಿ. ಆದ್ರೆ ಭಗವಂತ ಮಧ್ಯದಲ್ಲಿ ಇರುವಂತ ಕಾರಣದಿಂದ ಅದು ಸಂಬಂಧವಾಗಿ ಪರಿವರ್ತನೆ ಆಗಿದೆ. ಲೌಕಿಕದಲ್ಲೂ ಕೂಡ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ಅದಕ್ಕೆ ಬಾಬಾ ಕೆಲವೊಂದು ಉದಾಹರಣೆ ಹೇಳ್ತಾ ಇರ್ತಾರೆ. ನಮ್ಮ ಮೌಂಟ್ ಅಬುಗೆ ಒಂದ್ಸಲ ರಾಜ ಮಕ್ಕಳು ಹೊರಟಿದ್ರಂತೆ, ಸರಿನಾ? ಹೊಸಕೋಟೆ ಮೂಲಕ ಹೋದಾಗ ಬೆಂಗಳೂರಿನಲ್ಲಿ ಟ್ರೈನ್ ಹತ್ತಿದ್ರು. ಟ್ರೈನ್ ಮೈಸೂರಿಂದ ಬಂದಿದೆ, ಸರಿನಾ? ಅವ್ರಿಗೆ ಏನ್ ಮಾಡಿದಾರೆ, ಅಕ್ಕವ್ರು ಸೀಟ್ ನಂಬರ್ ಕೊಟ್ಟಿದ್ದಾರೆ, S6L72 ಅಂತ. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಅಲ್ಲಿ ಆಲ್ರೆಡಿ ಇನ್ನೊಬ್ಬರು ಅಕ್ಕವ್ರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಜಯಶ್ರೀ ಅಕ್ಕವರು. ಅವ್ರೆಲ್ಲಿ ಕೂತ್ಕೊಂಡಿದ್ದಾರೆ? ಕೆಂಗೇರಿಯಿಂದ. ಇಬ್ರು ಕಲರ್ ಡ್ರೆಸ್, ಇಬ್ರದ್ದು ಬ್ಯಾಡ್ಜ್ ಇಲ್ಲ, ಸರಿನಾ? ಇಬ್ರು ಜಗಳ ಶುರು ಮಾಡ್ಕೊಂಡು, ನನ್ ಸೀಟು ನನ್ ಸೀಟು, ನನ್ ಸೀಟು ನನ್ ಸೀಟು, ಇಬ್ಬರದು ಜಗಳ ಶುರು ಆಯ್ತು. ಯಾರ್ಯಾರ್ದು? ರಾಜಕ್ಕ ಅವ್ರದ್ದು, ಜಯಶ್ರೀ ಅವ್ರದ್ದು. ಇಬ್ರದು ಜಗಳ ಶುರು ಆಯ್ತು, ಸರಿನಾ? ಸರಿ, ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡವ್ರು, ಯಾಕ್ರಿ ಜಗಳ ಮಾಡ್ತೀರಾ, ಟಿಕೆಟ್ ತೋರಿಸಿ ಅಂತಂದ್ರು. ಇಬ್ಬರ ಹತ್ರ ಟಿಕೆಟ್ ಇಲ್ಲ.
ಅಂದ್ರೆ ಟಿಕೆಟ್ ಇಲ್ಲದೆ ಜರ್ನಿ ಮಾಡ್ತಾ ಇದ್ದಾರೆ ಅಂತಲ್ಲ, ಟಿಕೆಟ್ ಇದೆ, ಆದ್ರೆ ಬೇರೆಯವ್ರ ಹತ್ರ ಇದೆ, ಬೇರೆ ಸೆಂಟರ್ ನಿಮಿತ್ತದ ಅಣ್ಣ ಅವ್ರ ಹತ್ರ ಇದೆ. ಸರಿ, ಕೆಂಗೇರಿ ಸೀಟಲ್ಲಿ ಕೂತ್ಕೊಂಡಿದ್ದಾರೆ ಜಯಶ್ರೀ ಅಕ್ಕವರು, ಮೆಜೆಸ್ಟಿಕ್ ಅಲ್ಲಿ ರಾಜಮ್ಮಕ್ಕವರು ಹತ್ತ ಬಿಟ್ಟಿದ್ದಾರೆ, ಇಬ್ಬರದ್ದು ಜಗಳ. ಸರಿ, ಮುಂದೆ ಹೋಗ್ತಾ ಇದ್ದಂಗೆ ಯಶವಂತಪುರಕ್ಕೆ ಹೋಗ್ಬೇಕಾದ್ರೆ ಎರಡೂ ಕಡೆಯಿಂದ ಅಣ್ಣಂದಿರು ಬಂದರು. ಬಂದಾಗ ಏನಾಗಿದೆ ಅಂತಂದ್ರೆ, ಇಬ್ರು ಏನ್ ಹೇಳಿದ್ದಾರೆ, ರಾಜಮ್ಮಕ್ಕವರು ಮತ್ತು ಜಯಶ್ರೀ ಅಕ್ಕವರು, ಅಣ್ಣಕ್ಕೋರ ಏನು ಬೇಕಾದ್ರೂ ತೊಂದರೆ ಆಗಲಿ, ನಿಂತು ಬೇಕಾದ್ರೂ ಹೋಗ್ಲಿ, ಈ ಸಲ ನಾನು ಮೌಂಟ್ ಅಬು ಮಿಲ್ನಕ್ಕೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಲೇಟಾಗಿ ಹಣ ಕೊಟ್ಟಿದ್ದಾರೆ, ಮೌಂಟ್ ಅಬು ಹೋಗ್ಲೇಬೇಕು. ಅವಾಗ ಏನಾಗಿದೆ, ಸೀಟ್ ಕನ್ಫರ್ಮ್ ಆಗಿಲ್ಲ, RAC ಸಿಕ್ಕಿದೆ. ಒಂದ್ ಸೀಟಲ್ಲಿ ಇಬ್ಬರಿಗೂ ಕೂಡ ಏನಾಗಿದೆ, ಸೀಟ್ ಸಿಕ್ಕಿದೆ. ಸೀಟ್ ಸರಿ ಇದೆ, ಅದು ಒಂದ್ ಸೀಟ್ ಇಬ್ಬರಿಗೆ ಹಂಚಿಕೆ ಆಗಿದೆ. ಸರಿನಾ? ಈಗ ಎರಡೂ ಕಡೆಯಿಂದ ಅಣ್ಣಂದಿರು ಬರ್ತಾರೆ, ಇಬ್ರು ವೈಟ್ ಡ್ರೆಸ್ ಹಾಕೊಂಡಿದ್ದಾರೆ. ಓಕೆ, ಆವಾಗ ಅವ್ರು ಬಂದ ಮೇಲೆ ವಾಸ್ತವಿಕತೆ ಏನು ಅಂತ ಗೊತ್ತಾಯ್ತು. ಆಮೇಲೆ ಇವರಿಬ್ರಿಗೂ ಗೊತ್ತಾಯ್ತು ಇವರು ಈಶ್ವರ್ಯ ಪರಿವಾರದವರು ಅಂತ. ಅದ್ರ ಮೊದಲು ಇವ್ರಿಗೆ ಇಬ್ಬರಿಗೂ ಗೊತ್ತಿರ್ಲಿಲ್ಲ. ಯಾರಿಗೆ? ರಾಜಮ್ಮಕ್ಕನಿಗೂ ಗೊತ್ತಿಲ್ಲ, ಜಯಶ್ರೀ ಅಕ್ಕವರಿಗೂ ಗೊತ್ತಿಲ್ಲ ನಾವು ಈಶ್ವರ್ಯ ಪರಿವಾರದವರು ಅಂತ. ಯಾಕಂದ್ರೆ ಇಬ್ರು ಕಲರ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ. ಸರಿ, ಯಾವಾಗ ಬಾಬನ್ ಮಕ್ಕಳು ಅಂತ ಗೊತ್ತು, ಅಯ್ಯೋ ಅಕ್ಕೋರೇ ನೀವು ಬಾಬನ್ ಮಗುನಾ, ಓಂ ಶಾಂತಿ, ಎಲ್ಲೂ ಹೊರಟಿದ್ದೀರಿ, ಎಷ್ಟು ವರ್ಷದಿಂದ ಜ್ಞಾನದಲ್ಲಿದ್ದೀರಾ, ಚಪಾತಿ ಕಚ್ಚಲಿಕ್ಕೆ ಏನ್ ತಗೊಂಡು ಬಂದಿದ್ದೀರಿ, ನಾನ್ ಚಟ್ನಿ ಪುಡಿ ತಂದಿದ್ದೇನೆ, ನೀವು ತಗೊಳ್ಳಿ, ನಿಮ್ದು ಟೊಮೆಟೊ ಚಟ್ನಿ ನನಗೂ ಕೊಡಿ. ಪಕ್ಕದಲ್ಲಿರೋ ಕಣ್ ಬಾಯ್ ಬಿಟ್ಬಿಟ್ಟು ನೋಡ್ತಾ ಇದ್ದಾರೆ. ಏನಪ್ಪ ಇವರು 10 ನಿಮಿಷ ಮೊದಲು ಈ ರೀತಿ ಬೊಬ್ಬೆ ಹೊಡ್ಕೊಂಡು ಜಗಳ ಮಾಡ್ತಾ ಇರುವಂತವ್ರು, ಇವ್ರಿಗೆ ಏನಾಗ್ಬಿಡ್ತಿದೆ ಇವಾಗ, ಕರ್ಮ ಬಂಧನದಲ್ಲಿ ಸಂಬಂಧದಲ್ಲಿ ಬಂದ್ಬಿಟ್ಟಿದ್ದಾರೆ ಇವರು. ಹೌದು ತಾನೆ? ಬಂಧನ ಇತ್ತು, ಅಯ್ಯೋ ಇವ್ರ ಜೊತೆಗೆ ನಾನು ಅಷ್ಟು ದೂರದವರೆಗೆ ಹೋಗ್ಬೇಕಾ ಅಂತ ಹೇಳೋ ತಕ್ಷಣದಲ್ಲಿ ಹೆಂಗ್ ಚೇಂಜ್ ಆಗ್ಬಿಡ್ತು. ಯಾಕೆ? ಈಶ್ವರಿಯ ಪರಿವಾರ, ಇವರು ಬಾಬನ ಮಕ್ಕಳು. ಅಕ್ಕೋರ ನೀವು ಎಷ್ಟು ವರ್ಷದಿಂದ ಧ್ಯಾನದಲ್ಲಿದ್ದೀರಾ? ನಿಮ್ಮ ಅಕ್ಕವ್ರು ಏನ್ ಮಾಡ್ತಿದ್ದಾರೆ? ನಿಮ್ಗೆ ಸೆಂಟರ್ ನಲ್ಲಿ ಭೋಗಕ್ಕೆ ಎಷ್ಟು ತಗೊಳ್ತಾರೆ? ಮೌಂಟ್ ಅಬುಕ್ ಅಂತ ಎಷ್ಟು ತಗೊಂಡು? ಹೌದಾ, ನಮ್ಮಲ್ಲಿ ಎಷ್ಟು ತಗೊಳ್ತಾರೆ ನಿಮ್ಮ, ಹಿಂಗೆಲ್ಲ ಊರ್ ಸುದ್ದಿಗಳು ಶುರು ಆಗ್ಬಿಡ್ತಾರೆ. ಈ ಸಲ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಅಣ್ಣೋರೇ ಮೆಜೆಸ್ಟಿಕ್ ಹತ್ತಿದ್ ಮಾತ್ರ ಗೊತ್ತು, ಆಮೇಲೆ ಗೊತ್ತಾಗಿದ್ ಮೌಂಟ್ ಅಬು ಇಳಿಬೇಕಾದ್ರೆ ಮಧ್ಯೆ ಗೊತ್ತೇ ಆಗ್ಲಿಲ್ಲ. ಹೌದು ತಾನೆ? ಅವ ಕರ್ಮ ಸಂಬಂಧದಲ್ಲಿ ಬಂದಾಗ ಆ ಪ್ರವಾಸ ಎಷ್ಟು ಸುಖಮಯವಾಯ್ತು. ಹಾಗಿದ್ರೆ ಈಶ್ವರ್ಯ ಪರಿವಾರದವ್ರ ಜೊತೆಗೆ ಮಾತ್ರ ನಾವು ಚೆನ್ನಾಗಿರ್ಬೇಕು, ಬೇರೆಯವ್ರ ಜೊತೆ ಜಗಳ ಮಾಡ್ಬೇಕು ಅಂತ ಬಾಬಾ ಹೇಳಿದಾರಾ? ಇಲ್ಲ. ಅದು ನಮ್ಮ ಮನೋಸ್ಥಿತಿ ಹೆಂಗಿದೆ ನೋಡಿ. ಬಾಬನ್ ಮಕ್ಕಳು ಎಲ್ಲರೂ ಒಳ್ಳೆಯವರಪ್ಪ, ಹೊರಗಡೆಯವರೆಲ್ಲ ಕೆಟ್ಟವರು, ಹಂಗಿದೆಯಾ? ಇಲ್ಲವಲ್ಲ. ನಮ್ಮ ಮನೋಸ್ಥಿತಿಯನ್ನ ಆದ್ಮೇಲೆ ನಾವು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಕರ್ಮ ಯೋಗದಿಂದ ಕರ್ಮ ಸಂಬಂಧದಲ್ಲಿ ಬರಬೇಕು ಅಂತಂದ್ರೆ ಭಗವಂತನನ್ನ ನಿಮ್ಮವನನ್ನಾಗಿ ಮಾಡ್ಕೊಳ್ಳಿ, ಭಗವಂತನ ಜೊತೆಗೆ ಹೆಚ್ಚಿಗೆ ಮಾತಾಡಿ, ಸರ್ವ ಸಂಬಂಧವನ್ನು ಭಗವಂತನ ಜೊತೆಗೆ ಇಟ್ಕೊಳ್ಳಿ. ಕರ್ಮ ಭೋಗವನ್ನು ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಕರ್ಮ ಭೋಗವನ್ನ ಕರ್ಮ ಸಂಬಂಧದಲ್ಲಿ ತರಬೇಕು ಅಂತಂದ್ರೆ, ಇವತ್ತೇನು ಶಾರೀರಿಕ ಸಂಬಂಧ ಇದೆ, ಪತಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ನಾನು ಅವ್ರಿಗೆ ಊಟ ಕೊಡಬೇಕು, ತಿಂಡಿ ಕೊಡಬೇಕು, ಆರೋಗ್ಯ ಕೊಡಬೇಕು ಅಂತ ಬಿಟ್ಟು ಏನು ಇದೆ ಅದನ್ನು ಚೇಂಜ್ ಮಾಡಿ, ನಾನು ಆತ್ಮ, ಅವರು ಆತ್ಮ, ನಾವೆಲ್ಲರೂ ಈಶ್ವರಿ ಪರಿವಾರದವರು, ಅವರಿಗೆಲ್ಲ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ನಾನು ಕೊಡಬೇಕು, ಅದಕ್ಕೋಸ್ಕರ ನನಗೆ ಬಾಬಾ ಅಲ್ಲಿಟ್ಟಿದ್ದಾರೆ ಹೇಳುವಂತ ಮನೋಭಾವದಿಂದ ನೀವು ಆತ್ಮನಾಗಿ ಪರಮಾತ್ಮನಿಂದ ಆಹಾರವನ್ನು ತೆಗೆದುಕೊಂಡು ನಿಮ್ಮ ಜೊತೆಯಲ್ಲಿರುವಂತಹ ಆ ಆತ್ಮಗಳಿಗೆಲ್ಲರಿಗೂ ಕೂಡ ಪರಮಾತ್ಮನ ಸಪ್ತ ಗುಣಗಳ ಅಡಿಗೆಯನ್ನು ಕೊಡುವಂತವರಾದಾಗ ಕರ್ಮಭೋಗ ಕರ್ಮ ಸಂಬಂಧದಲ್ಲಿ ಪರಿವರ್ತನೆ ಆಗತ್ತೋ ಆಗಲ್ವೋ? ಆಗುತ್ತೆ. ಪರಿವಾರದಲ್ಲಿ ಮದುವೆ ಇದ್ದಾಗ ಎಲ್ಲರೂ ಜೊತೆಲಿರೋದೇನೆ, ಸೆಲ್ಫಿ ತಗೊಳ್ಳೋದೇನು, ಫೋಟೋ ತೆಗೆಯೋದೇನು, ಇಡ್ಲಿ ವಡ ತಿನ್ನೋದೇನು, ನೆಕ್ಸ್ಟ್ ಡೇ ಕೋರ್ಟು ಕೇಸು. ಹೌದಲ್ಲ? ಪ್ರಾಕ್ಟಿಕಲಿ ನೀವು ನೋಡ್ತಾ ಇದ್ದೀರಿ ತಾನೆ ಲೌಕಿಕ ಪ್ರಪಂಚದಲ್ಲಿ. ದೇವಸ್ಥಾನ ಹೋದಾಗ, ಮನೇಲಿ ಫಂಕ್ಷನ್ ಇದ್ದಾಗ ಎಲ್ಲರೂ ಒಂದೇ, ಅಲ್ಲಿಂದ ಆದ್ಮೇಲೆ ಜಗಕ್ಕೆ ಜಗಳ. ಹಾಗೇನೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಕರ್ಮ ಸಂಬಂಧದಲ್ಲಿ ಬರಬೇಕು ಅಂತಂದ್ರೆ ಆತ್ಮಿಕ ಸ್ಥಿತಿಯಲ್ಲಿರಿ, ಆತ್ಮಕ್ಕೋಸ್ಕರ ಕರ್ಮವನ್ನ ಮಾಡಿ, ಆತ್ಮಿಕ ಸಂಪಾದನೆಯನ್ನ ಮಾಡಿ, ಆತ್ಮಿಕ ಶಕ್ತಿಯನ್ನ ಕೊಡ್ತಾ ಹೋಗಿ. ಆವಾಗ ಆ ಕರ್ಮ ಭೋಗ ವಸ್ತುವಿನ ರೂಪದಲ್ಲಿರ್ಬೋದು, ವ್ಯಕ್ತಿಗಳ ರೂಪದಲ್ಲಿರ್ಬೋದು, ಸಂಬಂಧಿಗಳ ರೂಪದಲ್ಲಿರ್ಬೋದು, ಹೀಗೆ ಪರಿವರ್ತನೆ ಆಗ್ತದೆ. ಆತ್ಮನ ಜೊತೆಗೆ ಮಾತಾಡಿ, ಪತಿ ಅಂತ ಮಾತಾಡ್ಬೇಡಿ, ಸೂಕ್ಷ್ಮವಾಗಿ ಆತ್ಮದ ರೂಪದಲ್ಲಿ ಮಾತಾಡಿ. ಮಗ ಅಂತ ಮಾತಾಡ್ಬಿಡಿ, ಆತ್ಮದ ರೂಪದಲ್ಲಿ ಮಾತಾಡಿ. ಬಾಬನ ಮಕ್ಕಳು ಅಂತ ಮಾತಾಡ್ಬಿಡಿ, ಆತ್ಮ ಅಂತ ಮಾತಾಡಿ. ಪರಮಾತ್ಮನ ಜೊತೆಗೆ ಹೆಚ್ಚಿಗೆ ಮಾತಾಡ್ತಾ ಹೋಗಿ, ಆತ್ಮಿಕ ವಿಷಯದ ಬಗ್ಗೆ ಮಾತಾಡ್ತಾ ಹೋಗಿ. ಅವಾಗ ಏನಾಗತ್ತೆ? ಜೀವನ ಪರಿವರ್ತನೆ ಆಗುತ್ತೆ. ಇದು ವಿಧಿ.
ಕರ್ಮವನ್ನ ಮಾಡಬೇಕಾದ್ರೆ. ಸರಿ, ಓಕೆ. ಇಲ್ಲಿ ಕರ್ಮ ಭೋಗ ಯಾವಾಗ ಬರುತ್ತೆ ಅಂತಂದ್ರೆ, ಹಳೆ ಜನ್ಮದನ್ನ, ಹಳೆ ವಿಷಯಗಳನ್ನ ನಾವು ನೆನಪು ಮಾಡಿಕೊಂಡಾಗ, ಮುಂದಿನ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡಿದಾಗ ಕರ್ಮ ಭೋಗ ಬರುತ್ತೆ. ಅದ್ರ ಜೊತೆಗೆ ನಾವು ಕನೆಕ್ಟ್ ಆಗಿರ್ತೀವಿ. ಆದಷ್ಟು ವರ್ತಮಾನದಲ್ಲಿರಿ, ಆದಷ್ಟು ಭಗವಂತನ ಜೊತೆಲಿರಿ, ಆದಷ್ಟು ನಿಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಲಿರಿ, ಆದಷ್ಟು ಕರ್ಮಾತೀತ ಸ್ಥಿತಿಯಲ್ಲಿರಿ. ಅವಾಗ ಕರ್ಮ ಭೋಗದ ಕಡೆ ನಿಮ್ಮ ಮನಸ್ಸು ಹೋಗೋದಿಲ್ಲ. ಈಗ ನಾನು ಏನು ಮಾಡಬೇಕು, ಅದರ ಕಡೆ ಗಮನವನ್ನ ಕೊಡ್ತಾ ಹೋಗಿ. ಕರ್ಮ ಭೋಗ, ಇದರಲ್ಲಿ ತುಂಬಾ ನಾವು ವಿಕಾರದ ಜೊತೆಗೆ, ಮಾಯೆ ಜೊತೆಗೆ ನಡೆದಿರುವಂತ ನೋವಿನ ಘಟನೆಗಳ ಪ್ರತಿ ತುಂಬಾ ಅಟೆನ್ಷನ್ ಇರ್ತದೆ. ಮತ್ತೆ ಮುಂದೆ ನಮಗೆ ಬಾಬಾ ಏನ್ ಹೇಳಿದಾರೋ, ವಿಶೇಷವಾಗಿ ವಿನಾಶದ ಬಗ್ಗೆ, ಅದಕ್ಕೆ ತುಂಬಾ ಗಮನವನ್ನ ಕೊಟ್ಟಾಗ ಅದು ಕರ್ಮ ಭೋಗ. ಅದರ ಬದಲು ನಾನು ವಿಶ್ವ ಕಲ್ಯಾಣ ಮಾಡಬೇಕು, ನನ್ನ ಎದುರುಗಡೆ ಲಕ್ಷಾಂತರ ಜನರಿಗೆ ಸಾಕ್ಷಾತ್ಕಾರ ಆಗಬೇಕು, ಅಂತಹ ಒಂದು ಸಾಧನೆಯನ್ನು ನಾನು ಮಾಡಬೇಕು, ಇದ ಕಡೆ ಗಮನವನ್ನ ಕೊಡಿ. ಸ್ಥಾಪನೆಯ ವಿಷಯದ ಕಡೆ ಗಮನವನ್ನ ಕೊಡಿ. ಯಾವುದನ್ನು ಬಾಬಾ ಮುಲ್ಲೆಯಲ್ಲಿ ಹೇಳಿದ್ದಾರೆ. ಕರ್ಮ ಭೋಗ ಕರ್ಮ ಯೋಗವಾಗಿ ಪರಿವರ್ತನೆ ಆಗ್ತದೆ. ವಿನಾಶದ ಕಡೆ ಯಾರು ಗಮನ ಕೊಡಬೇಕು? ಇವಾಗ ನೋಡಿ, ಯಾರು ಚೆನ್ನಾಗಿ ಓದಿರ್ತಾರೋ, ಪ್ರಾಂಪ್ಟ್ ಆಗಿ ಹೋಮ್ವರ್ಕ್ ಮಾಡಿರ್ತಾರೋ, ಅವರು ಪರೀಕ್ಷೆಗೆ ಹೆದರ್ತಾರೋ ಹೆದರಲ್ವೋ? ಎದ್ರಲ್ಲ ಯಾರು ಹೆದರ್ತಾರೆ? ಓದ್ದೆ ಯಾರು ಹೋಮ್ವರ್ಕ್ ಮಾಡಿರಲ್ವೋ, ಸ್ಕೂಲಿಗೆ ಹೋಗಿರಲ್ವೋ, ಯಾರು ಓದ್ ಕಂಪ್ಲೀಟ್, ಅವ್ರು ಹೆದರ್ತಾ ಇರ್ತಾನೆ. ಅದಕ್ಕೆ ನೀವು ಸಾಧನೆ ಕರೆಕ್ಟ್ ಆಗಬಾರ್ದು, ನಿಮ್ಗೇನ್ರಿ ತೊಂದರೆ ಆಗತ್ತೆ? ಬಾಬಾ ಹೇಳ್ತಾರೆ, ಕರ್ಕೊಂಡು ಹೋಗಿ ನಿಮ್ಗೆ ಏನು ಸಮಸ್ಯೆ ಇಲ್ಲ, ನೀವು ಚಿಂತೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಬಾಬಾ ಹೇಳ್ತಾರೆ, ಒಂದು ಕಡೆಯಿಂದ ಹಾಹಾಕಾರ, ಇನ್ನೊಂದು ಕಡೆಯಿಂದ ಜೈ ಏನು? ಜೈಕಾರ. ಯಾರಿಗೆ ಯಾರಿಗೆ ಯಾರು ಮಾಡಿರ್ತಾರೆ ಯಾರು ಕೌರವರಿದ್ದಾರೋ ಅವರಿಗೆ ಹಾಹಾಕಾರ, ಯಾರು ಪಾಂಡವರಿದ್ದಾರೋ ಅವರಿಗೆ ಜೈ 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 ಜೈಕಾರ. ಎರಡೂ ಕಡೆ ಯುದ್ಧ ಇದೆ. ಇಬ್ರು ಕುರುಕ್ಷೇತ್ರದಲ್ಲಿ ಇದ್ದಾರೆ, ಇಬ್ರು ಕರ್ಮಕ್ಷೇತ್ರದಲ್ಲಿದ್ದಾರೆ. ಯಾರ ಜೊತೆಗೆ ಭಗವಂತ ಇದ್ದಾರೋ, ಯಾರ ಜೊತೆಗೆ ಧರ್ಮ ಇದೆಯೋ, ಯಾರ ಜೊತೆಗೆ ಸತ್ಯ ಇದೆಯೋ ಅವರಿಗೆ ಜೈ ಜೈಕಾರ. ಅದಕ್ಕಾಗಿ ನೀವು ಆ ನೆಗೆಟಿವ್ಸ್ ಬಗ್ಗೆ, ಕರ್ಮ ಭೋಗದ ಬಗ್ಗೆ ಹೆಚ್ಚಿಗೆ ಚಿಂತೆ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ನಾನು ಈಶ್ವರಿ ಜೀವನದಲ್ಲಿ ನೋಡಿದ್ದೀನಿ ಆತ್ಮೇಲೆ, ಯಾವಾಗ ನಾವು ಕರ್ಮ ಭೋಗ ಅನುಭವಿಸ್ಬೇಕಾಗ್ತದಲ್ಲ, ಅದೇ ಸಮಯದಲ್ಲಿ ಇಂಪಾರ್ಟೆಂಟ್ ಸೇವೆ ಕೊಟ್ಟು ಬಿಡ್ತಾರ ಬಾಬಾ. ನಾನು ಹೇಳಿದ್ನಲ್ವ ಮೊನ್ನೆ, ಬೆಂಗಳೂರಿಗೆ ಹೋದಾಗ ಜ್ವರ ಬಂದಿದೆ ನನಗೆ. ಓಕೆ, ನಾನು ಜ್ವರದ ಕಡೆ ಗಮನ ಕೊಡುವಂಗಿಲ್ಲ, ಯಾಕಂದ್ರೆ ಆ ಪ್ರೋಗ್ರಾಮಿಗೆ ಮೇನ್ ಜವಾಬ್ದಾರಿ ನಮ್ದು. ಆವಾಗ ಆ ಕಾರ್ಯಕ್ರಮದ ಕಡೆ ಗಮನ ಕೊಡ್ತಾ ಕೊಡ್ತಾ ಹೋದಾಗ 3 ದಿನ ನಾನೇನು ಜ್ವರ ಅನುಭವಿಸ್ಬೇಕಿತ್ತಲ್ಲ, ಅದೆಲ್ಲ ಕ್ಲಿಯರ್ ಆಯ್ತು ಆಗಿಲ್ವೋ? ಬಾಬಾ ಆಯ್ತು. ಮಾಡಿದ್ರು ಮಾಡಿಲ್ವೋ? ಮಾಡಿದ್ರೆ ಹೀಗೆ ಕರ್ಮ ಭೋಗ ಏನಾಗ್ತದೆ ಅಂತಂದ್ರೆ, ಕರ್ಮದ ನಡುವೆ ಅದು ತನ್ನಿಂತಾನೆ ಕ್ಲಿಯರ್ ಆಗ್ಬಿಟ್ಟು ಹೋಗ್ಬಿಡ್ತದೆ ಆತ್ಮೀಯರೇ. ಅಂತ ಒಂದು ಇಂಪಾರ್ಟೆಂಟ್ ಕಾರ್ಯವನ್ನ ಬಾಬಾ ಕೊಟ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾರೆ, ಆ ಕಾರ್ಯದ ಕಡೆ ಗಮನವನ್ನು ಕೊಡ್ತಾ ಕೊಡ್ತಾ ಇದು ಹೇಗೋಯ್ತು ಅಂತ ನಿಮ್ಗೆ ಏನಾಗೋದಿಲ್ಲ ಬಂದಿರೋ ಗೊತ್ತಾಗತ್ತೆ. ಅದು ಹೇಗೆ ಪಾಸ್ ಆಯ್ತು ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಎಂಗೇಜ್ ಇಟ್ಕೊಳ್ಳಿ ನಿಮ್ಮ ಮನಸ್ಸು ಬುದ್ಧಿ ಯಾವ್ದು ಕಡೆ ಇಡಬೇಕು. ಜ್ವರ ಬಂದಿದೆ ಕೂತ್ಕೊಂಡು ಅದಲ್ಲೇ ಇರ್ತೀವಿ ನಾವು. ಹೌದು ಆ, ಅದಕ್ಕಾಗಿ ನಿಮ್ಮ ಮನೋಸ್ಥಿತಿಯನ್ನು ಏನ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕರ್ಮ ಸಂಬಂಧ. ಪರಮಾತ್ಮನನ್ನ, ಸರ್ವ ಆತ್ಮರನ್ನ ನಿಮ್ಮ ಪರಿವಾರದ ಮೆಂಬರನ್ನಾಗಿ ಮಾಡಿ ದಯವಿಟ್ಟು ಡಿವೈಡ್ ಮಾಡಬೇಡಿ. ಸ್ತ್ರೀ ಪುರುಷ, ಶ್ರೀಮಂತರು, ಒಳ್ಳೆಯವರು, ಬಿಕೆಯವರು, ಲೌಕಿಕದವರು, ಅಲೌಕಿಕದವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇದ್ಯಾವುದೇ ಡಿವಿಷನ್ ಮಾಡಬೇಡಿ. ಇದು ಡಿವೈಡ್ ಮಾಡಿದ್ರೆ ಕರ್ಮ ಭೋಗವಾಗ್ತದೆ, ಕರ್ಮ ಬಂಧನವಾಗ್ತದೆ. ನೀವಿಲ್ಲ ಆತ್ಮ ಅಲ್ವಾ, ಆತ್ಮ ಅಂತ ತಿಳ್ಕೊಂಡು ಕರ್ಮವನ್ನು ಮಾಡ್ತಾ ಹೋಗಿ ಪರಮಾತ್ಮನ ಶಕ್ತಿಯನ್ನ, ಜ್ಞಾನವನ್ನ, ಗುಣಗಳನ್ನ, ಆಸ್ತಿಯನ್ನ ಬೇರೆಯವ್ರಿಗೆ ಕೊಡುವಂತವ್ರಾಗ್ತಾ ಹೋಗಿ ಅವಾಗ ಏನಾಗ್ತದೆ, ಕರ್ಮ ಸಂಬಂಧವಾಗ್ತದೆ. ನೋಡಿ, ನಮ್ಗೆ ಬೇಕಾದವ್ರಿಗೆ ಮನೆ ಕರ್ಕೊಂಡು ಬಂದ್ಬಿಟ್ಟು ಊಟ ಕೊಡ್ತೀವೋ ಕೊಡಲ್ವಾ? ಕೊಡ್ತೀವಿ. ಬೇಡ್ದಿರೋರಿಗೆ ಕರೆಯೋದಿಲ್ಲ. ಕೊಡಲ್ಲ. ಟಾಟಾ ಬಾಯ್ ಬಾಯ್. ಅದ್ಮೇಲೆ ಪ್ರಪಂಚನೇ ನಮ್ಮ ಮನೆಯವರು ಅಂತಂದಾಗ ನಾವ್ ಯಾಕೆ ಕೊಡಬಾರದು? ಅವಾಗ ನಿಮ್ಮ ಮನೆ ಊಟ ತಿಂಡಿ ಕೊಟ್ಟಾಗ ಬಂದವರೆಲ್ಲ ಖುಷಿಯಿಂದ ಊಟ ತಿಂಡಿ ಕಾಫಿ ಕೊಡ್ಕೊಂಡು ಹೋಗ್ತಾರ, ಹೋಗಲ್ವೋ? ಹೋಗ್ತಾರೆ. ಅಲ್ವಾ? ಹಾಗೆ ಪ್ರತಿ ಆತ್ಮಗಳಿಗೂ ಕೂಡ ಈಶ್ವರನ ಪ್ರೀತಿಯನ್ನ ಕೊಡಿ. ಓಕೆ, ಸರಿ. ನೆಕ್ಸ್ಟ್ ಬರುತ್ತೆ ಕರ್ಮ ಬಂಧನ. ಹೊಸದಾಗಿ ನನ್ನ ಲೆಕ್ಕಾಚಾರಗಳ ಆಗಬಾರದು ಅಂತಂದ್ರೆ, ದೇಹಾಭಿಮಾನದಲ್ಲಿ ಇದ್ದು, ದೇಹಭಾನದಲ್ಲಿದ್ದು, ನಾನು ಸ್ತ್ರೀ ಪುರುಷ ಅಂತ ತಿಳ್ಕೊಂಡು ಕರ್ಮವನ್ನ ಮಾಡಬೇಕು. ಮಾಡಬಾರ್ದು. ನಾನು ನೋಡಿದೆ ಇವ್ರು ಏನ್ ಮಾಡ್ತಿದ್ದಾರೆ ನೋಡೋಣ ಅಂತ. ಗಮನ ಎಲ್ಲಿದೆ?
ಕರ್ಮ ಬಂಧನವಾಗಬಾರ್ದು ಅಂತಂದ್ರೆ ಸ್ತ್ರೀಯಾಗಿ ಬಂಧನ, ಹೊಸ ವಿಕಾರಗಳಾಗಬಾರ್ದು, ಹೊಸ ವಿಕರ್ಮಗಳಾಗಬಾರ್ದು. ಯಾಕೆ ಆಗ್ತಾ ಇದೆ? ದೇಹಭಾನ, ದೇಹ ಅಭಿಮಾನ, ವಿಕಾರಕ ವಶೀಭೂತರಾಗಿ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಕ ವಶೀಭೂತರಾಗಿ ನಾನು ಕರ್ಮವನ್ನ ಮಾಡ್ತಾ ಇರುವಂತ ಕಾರಣದಿಂದ ಅದು ನಮ್ಗೆ ಏನಾಗ್ತದೆ? ಕರ್ಮ ಬಂಧನವಾಗ್ತಾ ಇದೆ. ನಾನು ಆತ್ಮ, ಶರೀರದಿಂದ ಭಿನ್ನವಾಗಿರುವಂಥವನು, ಸರ್ವ ಬಂಧನದಿಂದ ಮುಕ್ತನಾಗಿರುವಂಥವನು. ಆ ಆತ್ಮಿಕ ಸ್ವರೂಪದಲ್ಲಿ ಭ್ರಕುಟಿಯಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಸಪರೇಟ್ ಆಗಿ ಕರ್ಮೇಂದ್ರಗಳ ಮೂಲಕ ಭಗವಂತ ಹೇಳ್ತಾ ಇರುವಂತ ಶ್ರೀಮತ ಆಧಾರದಲ್ಲಿ ನಾನು ಏನ್ ಮಾಡ್ತಿದ್ದೇನೆ? ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ನಾನು ಮಾಡಿದಾಗ ಅದು ಅಕರ್ಮವಾಗ್ತದೆ. ಇನ್ನು ಭಗವಂತನ ಜೊತೆಲಿ ಇಟ್ಕೊಂಡ್ಬಿಟ್ಟು ಸುಕರ್ಮ ಆಗ್ಬಿಡ್ತದೆ. ಅವಾಗ ಹೊಸದಾಗಿ ಯಾವುದೇ ರೀತಿ ಲೆಕ್ಕಾಚಾರ ಆಗೋದಿಲ್ಲ. ಯಾರ ಜೊತೆಗೆ ಕರ್ಮ ಬಂಧನ ಇರ್ತದೋ ಅವ್ರದೇ ಜೊತೆಗೆ ಏನಾಗ್ಬಿಡ್ತದೆ? ಕರ್ಮ ಸಂಬಂಧವಾಗಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ अपने को आत्मा समझ हर कर्म करो यही है मेरा पहला ಶ್ರೀಮತ್ ಹರ್ ಕರ್ಮ ಮೇ. ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ ಆತ್ಮ ಅಂತ ತಿಳ್ಕೊಂಡು ಕರ್ಮವನ್ನ ಮಾಡು. ಆತ್ಮ ಅಂದ್ರೆ ಬಿಂದು 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 ಪ್ರಕೃತಿ ಒಳಗಡೆ 1.5 ಇಂಚು ಒಳಗಡೆ ನಕ್ಷತ್ರ, ಅದಲ್ಲ. ಎಲ್ಲಾ ಬಂಧನದಿಂದ ಮುಕ್ತರಾಗಿ ಸಪರೇಟ್ ಆಗಿರುವ ಒಂದು ಚೈತನ್ಯ ಶಕ್ತಿ ಅಂತ ನಾವೇನ್ ಮಾಡ್ಬೇಕಾಗ್ತದೆ? ಕರ್ಮವನ್ನ ಮಾಡಬೇಕಾಗ್ತದೆ. ಆವಾಗ ಹೊಸ ಲೆಕ್ಕಾಚಾರಗಳು ನಿಮ್ದು ಆಗೋದಿಲ್ಲ. ಭಗವಂತನ ಡೈರೆಕ್ಷನ್ ಅನುಸಾರ ನೀವು ಮಾಡಿದಾಗ ಆ ಸಂಬಂಧಗಳಲ್ಲಿ ಸುಧಾರಣೆ ಆಗ್ತದೆ. ಕಾಯಿಲೆಗೆ ಪರಿಹಾರ, ಮೆಡಿಸಿನ್ಸ್ ಹೇಳುವಂಥದ್ದು ಸಿಗ್ತದೆ. ಮತ್ತೆ ಭಗವಂತನ ಜೊತೆಗೆ ಹೆಚ್ಚಿಗೆ ಸಂಬಂಧವನ್ನ ಇಡ್ತಾ ಹೋಗಿ. ಮನುಷ್ಯಾತ್ಮನ ಜೊತೆಗಲ್ಲ, ದೇಹದ ಜೊತೆಗಲ್ಲ, ವಸ್ತುವಿನ ಜೊತೆಗಲ್ಲ, ಅದರ ಜೊತೆಗೆ ನೀವು ಹೆಚ್ಚಿಗೆ ಸಂಬಂಧ ಇಡ್ತಾ ಹೋದಾಗ ಏನಾಗತ್ತೆ ಅಂದ್ರೆ ಅದರಲ್ಲಿರುವಂತ ವಿಕಾರದ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ. ಹೆಚ್ಚಿಗೆ ಐಸ್ ಕ್ರೀಮ್ ತಿಂದ್ರೆ ಏನಾಗ್ತದೆ? ಒಳಗಡೆ ಬೆಂಕಿ ಎಲ್ಲ ನಂದೋಗ್ಬಿಡ್ತದೆ, ಜಠರಾಗ್ನಿ. ಆವಾಗ ಏನಾಗುತ್ತೆ? ತಿಂದಿರುವಂತ ಆಹಾರ ಸರಿಯಾಗಿ ಏನಾಗೋದಿಲ್ಲ, ಜೀರ್ಣವಾಗೋದಿಲ್ಲ. ಆ ಐಸ್ ಒಳಗಡೆ ಹೋಗ್ಬಿಟ್ಟು ಕೆಲಸ ಮಾಡತ್ತಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ಆದಷ್ಟು ಭಗವಂತನ ಜೊತೆಯಲ್ಲಿರಿ. ಓಕೆ, ಈಗ ನೆಕ್ಸ್ಟ್ ಯಾವುದು? ಕರ್ಮಭೋಗ, ಕರ್ಮ ಬಂಧನ, ಕರ್ಮ ಸಂಬಂಧ, ಕರ್ಮ ಯೋಗ. ಕರ್ಮವನ್ನು ಮಾಡಬೇಕಾದ್ರೂ ಕೂಡ ನೀವು ಭಗವಂತನ ಇಟ್ಕೊಳ್ಬೇಕು ಅಂತಂದ್ರೆ ಆತ್ಮನ ಪಕ್ಕದಲ್ಲಿ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ, ನನ್ನ ಜೊತೆಯಲ್ಲಿ ಇದ್ದಾರೆ. ಕರ್ಮಯೋಗ. ಓಕೆ, ಬ್ರಹ್ಮ ಬಾಬಾ ರೂಪದಲ್ಲೂ ಜೊತೆಲಿ ಇಟ್ಕೊಳ್ಳಿ, ಮಮ್ಮಾರವ್ರ ರೂಪದಲ್ಲೂ ಜೊತೆಲಿ, ಯಾರು ಜೊತೆಲಿ ಇಟ್ಕೊಂಡು ಅವರಲ್ಲಿ ಅವ್ರ ಜೊತೆಗೆ ಶಿವಬಾಬಾ ಇದ್ದಾರೆ. ಓಕೆನಾ? ಯಾವುದೋ ನಿಮಿತ್ತ ಆತ್ಮಗಳನ್ನು ಬೇಕಾದ ಜೊತೆಲಿ ಇಟ್ಕೊಳ್ಳಿ, ಅದು ಬೆಸ್ಟ್. ಬ್ರಹ್ಮ ಬಾಬಾ, ಶಿವಬಾಬಾ. ಇಲ್ಲ ಡೈರೆಕ್ಟ್ ಬಿಂದುವಿನ ರೂಪದಲ್ಲಿ ಶಿವಬಾಬಾ ಬ್ರಹ್ಮ ಬಾಬಾವನ್ನ ಇಟ್ಕೊಳ್ಳಿ. ಅವ್ರ ಶಕ್ತಿ ಪ್ರವಾಹ ಆಗ್ತಾ ಇರುವಂತ ಅನುಭವವನ್ನ ಮಾಡಿ. ಭ್ರಕುಟಿಯಲ್ಲಿ ನಿಮ್ಮ ಎಡಗಡೆಗೆ ಬ್ರಹ್ಮ ಬಾಬಾ ಇದ್ದಾರೆ, ಬಲಗಡೆಗೆ ಶಿವಬಾಬಾ ಇದ್ದಾರೆ, 3 in 1. ಅವ್ರ ಜೊತೆಗೆ ಮಾತಾಡ್ತಾ, ನಿಮ್ಮ ಮನೆಯಲ್ಲಿ ನಿಮ್ಮ ಪತಿ ಮಕ್ಕಳು ಇದ್ರೆ, ಅಪ್ಪ ಅಪ್ಪ ಇದ್ದಾಗ, ಹೊರಗಡೆ ಹೋದಾಗ ನಮ್ಗೆ ಎಷ್ಟು ನಿಶ್ಚಿಂತತೆ ಇರ್ತದೆ, ಧೈರ್ಯ ಇರ್ತದೆ, ಕಾನ್ಫಿಡೆನ್ಸ್ ಇರ್ತದೆ ಅಲ್ವಾ? ಹಾಗೆ ಆ ಸಮಯದಲ್ಲಿ ಭಗವಂತ ನಮ್ಗೆ ಏನ್ ಮಾಡ್ತಾರೆ? ಶಕ್ತಿಯನ್ನು ಕೊಡ್ತಾ ಇರ್ತಾರೆ. ಕರ್ಮಯೋಗದ ವಿಧಿ ಏನು ಅಂತಂದ್ರೆ ಯಾವಾಗಲೂ ಭಗವಂತ ನನ್ನ ಜೊತೆಯಲ್ಲಿ ಇದ್ದಾರೆ ಹೇಳುವಂತ ಮನೋಭಾವ. ಪರಮಧಾಮದಲ್ಲಿ ಇದ್ದಾಗಲೂ ನಿಮ್ ಜೊತೆಗೆ ಬಾಬ್ದಾದ ಇದ್ದಾರೆ, ಸೂಕ್ಷ್ಮವತನಕ್ಕೆ ಹೋದಾಗ್ಲೂ ಬಾಬ್ದಾದ ಇದ್ದಾರೆ, ರಾತ್ರಿ ಮಲಗದಾಗ್ಲೂ ಬಾಬ್ದಾದ ಇದ್ದಾರೆ, ಬೆಸ್ಟ್ ಅಂದ್ರೆ ಬಿಂದುವಿನ ರೂಪದಲ್ಲಿ ಬಾಬಾ ಜೊತೆ ಇದ್ದಾರೆ ಹೇಳುವಂಥದ್ದನ್ನ ನೀವ್ ಎಲ್ಲಿದ್ದರೂ ನಿಮ್ ಜೊತೆಗೆ ಯಾರಿದ್ದಾರೆ? ಭಗವಂತ ಇದ್ದಾರೆ. ಇರುವಂತ ಕಾರಣದಿಂದ ಪ್ರತಿಯೊಂದು ಕರ್ಮಕ್ಕೂ ಕೂಡ ನಾನು ಬಾಬನತ್ತ ಕೇಳ್ತಾ ಇದ್ದೇನೆ, ಬಾಬಾ ಇದನ್ನು ಮಾಡಿಲ್ಲ. ನೀವು ಒಬ್ಬರೇ ಮಾರ್ಕೆಟಿಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ, ನಿಮ್ಮ ಹತ್ರ ಹಣ ಇದೆ, ಸಂಪಾದನೆ ಮಾಡಿರುವಂತದ್ದಿದೆ, ಏನಾದ್ರೂ ಐಟಮ್ ಅನ್ನ ತಗೊಳ್ಬೇಕಾದ್ರೆ ನೀವು ಯಾರನ್ನಾದ್ರೂ ಕೇಳ್ತೀರಾ? ಇಲ್ಲ ತಾನೆ? ಓಕೆ, ಅದೇನೆ ನಿಮ್ಮ ಜೊತೆಗೆ ಯಾರೋ ಒಬ್ರು ಇದ್ದಾರೆ, ಫ್ರೆಂಡ್ಸ್ಗಳಿರ್ಬೋದು, ಯಾರೋ ಇರ್ಬೋದು. ಅವಾಗ ನೀವು ಅವ್ರಿಗೆ ಕೇಳ್ತಿರೋ ಕೇಳಲ್ವೋ? ತೆಗೆದುಕೊಳ್ಬಾರ್ದು, ಈ ಡಿಸೈನ್ ಚೆನ್ನಾಗಿದ್ದು ಕೇಳ್ತಿರೋ ಕೇಳಲ್ವೋ? ಅಲ್ವಾ? ಹಾಗೇನೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಭಗವಂತನ ಜೊತೆಯಲ್ಲಿ ಇಟ್ಕೊಳ್ಳಿ, ಭಗವಂತನ ಸಲಹೆ ಸೂಚನೆಯನ್ನು ತಗೊಳ್ಳಿ, ಭಗವಂತ ತುಂಬಾ ಮಾತಾಡಿ ಮನಸ್ಸಿನಿಂದ. ಓಕೆ, ಹಾಗಂದ್ರೆ ದಿನವಿಡೀ ಮಾತಾಡ್ತಾ ಕುತ್ಕೊಳ್ಬಿಡಿ, ಕೆಲಸನೂ ಕೂಡ ಮಾಡಿ. ಬಾಬಾ ಕೇಳಿದಾರೆ ಕರ್ಮಯೋಗ, ಕರ್ಮನೂ ಮಾಡ್ಬೇಕು, ಬಾಬಾನ ಜೊತೆಗೆ ಯೋಗನು ಕೂಡ ಇಟ್ಕೊಳ್ಬೇಕು. ನೀವು ಎಷ್ಟು ಅವನ ಹತ್ರ ಮಾತಾಡ್ತಾ ಮಾತಾಡ್ತಾ ಹೋಗ್ತಿರೋ ಅಷ್ಟು ಸಂಬಂಧ ಹೇಳುವುದ ಏನಾಗ್ತದೆ? ಹತ್ತಿರವಾಗ್ತದೆ. ಸಂಭಾಷಣೆ ಮಾಡಿದಷ್ಟು ಸಂಬಂಧ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಸದಾ ಬಾಬಾ ನನ್ನ ಜೊತೆಯಲ್ಲಿ ಇದ್ದಾರೆ, ನನ್ನ ಪಕ್ಕದಲ್ಲಿ ಇದ್ದಾರೆ, ನಾನು ಅವರ ಮಡಿಲಲ್ಲಿ ಕೂತ್ಕೊಂಡಿದ್ದೇನೆ
ಯಾವುದೋ ಒಂದು ರೀತಿಯಲ್ಲಿ ನಿಮ್ ಜೊತೆಗೆ ಯಾರು ಇರ್ಬೇಕು? ಬಾಬಾ ಬಾಪ್ ದಾದಾ ಇರ್ಬೇಕು. ಜೊತೆಯಲ್ಲಿ ಬಾಬಾ ಜೊತೆಯಲ್ಲಿರುವಂತಾಗ ಇದ್ದಾಗ ಆ ಶಕ್ತಿಯ ಅನುಭವ, ಸಫಲತೆಯ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಯಾವುದೇ ಕರ್ಮವನ್ನ ಮಾಡ್ಬೇಕ ನಾನೊಬ್ನೇ ಇಲ್ಲ, ನಾನೊಬ್ಬಳೇ ಇಲ್ಲ, ನನ್ನ ಜೊತೆಗೆ ಯಾರಿದ್ದಾರೆ? ಬಾಪ್ ಬಾಬಾ ದಾದಾ ಭಗವಂತ ಇದ್ದಾರೆ. ಅವ್ರ ಕಡೆ ಒಂದು ಅಟೆನ್ಷನ್, ಗಮನ, ಸ್ಮೃತಿ ಇರಬೇಕಾಗ್ತದೆ. ಓಕೆ, ಇದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ. ನೆಕ್ಸ್ಟ್ ಕರ್ಮಾತೀತ ಸ್ಥಿತಿಯ ವಿಧಿ ಏನು ಅಂತಂದ್ರೆ, ಬುರಕುಟಿಯಲ್ಲಿ ಬಾಬಾ ಒಬ್ಬರೇ ಇದ್ದಾರೆ, ಬಾಬ್ ದಾದಾ. ಯಾರಿದ್ದಾರೆ? ಬಾಪ್ ದಾದಾ ಬಾಬ್ ದಾದಾ ಮಾತ್ರ ಇದ್ದಾರೆ. ನಿಮ್ಮ ಪಕ್ಕದಲ್ಲಲ್ಲ, ಅವರ ಮಡಿಲಲ್ಲಿ ಅಲ್ಲ, ಬಾಬ್ ದಾದಾ ಮಾತ್ರ ಇದ್ದಾರೆ. ನೀವು ದೂರ ಇದ್ದೀರಿ ಅಥವಾ ನೀವು ಅಲ್ಲಿ ಇಲ್ವೇ ಇಲ್ಲ. ನಿಮ್ಮ ಮನಸ್ಸು ಬುದ್ಧಿಯನ್ನು ಭಗವಂತ ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಅವರ ಮನಸ್ಸು ಬುದ್ಧಿಯನ್ನ, ಅವರ ಶರೀರವನ್ನು ಅವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಗುಲ್ಜಾರ್ ದಾದಿ ಶರೀರದಲ್ಲಿ ಬಾಪ್ ದಾದಾ ಬಂದಾಗ ಏನ್ ಮಾಡ್ತಾರೆ? ಗುಲ್ಜಾರ್ ದಾದಿಯವರ ಶರೀರವನ್ನು ಸಂಪೂರ್ಣವಾಗಿ ಬಾಪ್ ದಾದಾ ಉಪಯೋಗ ಮಾಡ್ಕೊಳ್ತಾರೆ. ಬಾಪ್ ದಾದಾ ಅವರ ಮನಸ್ಸು ಬುದ್ಧಿನೇ ಉಪಯೋಗವಾಗ್ತದೆ. ಆ ಸಾಧನೆ ಮಾಡೋದು ಅಷ್ಟು ಈಸಿ ಅಲ್ಲ. ಯೋಗ ಮಾಡ್ತಾ 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 ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಓಕೆ, ಅದಕ್ಕಾಗಿ ಕರ್ಮಾತೀತ ಸ್ಥಿತಿಯಲ್ಲಿ ಕರ್ಮ ಸಹಿತ ಕರ್ಮದ ಫಲವನ್ನು ಕೂಡ, ಕರ್ಮೇಂದ್ರಿಯವನ್ನು ನಾನು ಯಾರಿಗೆ ಒಪ್ಪಿಸ್ಬೇಕು? ಬಾಪ್ ಬಾಪ್ ದಾದಾ ದಾದಾರಿಗೆ ಒಪ್ಪಿಸಿದಾಗ, ಓಕೆ, ಮನಸ್ಸನ್ನು ಒಯ್ದ್ಬಿಟ್ಟು ನಾನು ಪರಂಧಾಮದಲ್ಲಿ ಕೊಟ್ಟಿದ್ದೇನೆ, ಮುಂದಿನ ಕೆಲಸ ಯಾರು ಮಾಡ್ತಿದ್ದಾರೆ? ಬಾಪ್ ದಾದಾ ಬಾಪ್ ಮಾಡ್ತಾರೆ. ದಾದಾ ಮಾಡ್ತಿದ್ದಾರೆ. ಈ ಶರೀರದ ಭ್ರಕುಟಿಯಲ್ಲಿ ಬಾಪ್ ದಾದಾ ಕುತ್ಕೊಂಡಿದ್ದಾರೆ. ವಿಧಿ ಯಾವುದು? ಆ ಕರ್ಮ ಮಾಡುವಂತ ಸ್ಥಳದಲ್ಲಿ ಸದಾಕಾಲ ಬಾಪ್ ದಾದಾ ಕುಂತಿದ್ದಾರೆ, ಅವ್ರ ಕರ್ಮ ಮಾಡ್ತಿದ್ದಾರೆ ಅಷ್ಟೇ. ಅದು ವಿಧಿ. ಯಾವುದಕ್ಕೆ? ಕರ್ಮಾತೀತ ಸ್ಥಿತಿಗೆ. ಅವಾಗ ನಿಮ್ಗೆ ಏನಿಸುತ್ತೆ? ನಿಮ್ಮ ಆ ಸಮಯದ ಪ್ರತ್ಯಕ್ಷತೆಯ ನಿಮ್ಮ ಪಾತ್ರವನ್ನ, ಕರ್ಮವನ್ನ ಯಾರು ಮಾಡ್ತಿದ್ದಾರೆ? ಬಾಪ್ ದಾದಾ ಮಾಡ್ತಿದ್ದಾರೆ. ಅವಾಗ ನೀವ್ ಏನ್ ಮಾಡ್ಬೋದು? ಬಾಪ್ ದಾದಾ ಮಾಡ್ತಾ ಇರುವಂತ ಪಾತ್ರವನ್ನ ಶರೀರದಿಂದ ಹೊರಗಡೆ ಬಂದ್ಬಿಟ್ಟು ಏನು ಮಾಡ್ತಿದಾರ ಅಂತ ನೀವೇನ್ ಮಾಡ್ಬೋದು? ನೋಡ್ಬೋದು. ಪಕ್ಕದಲ್ಲಿ ಕೂತ್ಕೊಂಡಲ್ಲ, ದೂರದಲ್ಲಿ ನಿಂತ್ಕೊಂಡು, ಬಾಪ್ ದಾದಾ ಎಷ್ಟು ಚೆನ್ನಾಗಿ ದಾನ ಹೇಳ್ತಿದಾರಪ್ಪ, ಎಷ್ಟು ಚೆನ್ನಾಗಿ ಯೋಗ ಮಾಡಿಸ್ತಿದಾರಪ್ಪ ಅಂತ ನೀವೇನ್ ಮಾಡ್ಬೋದು? ನೋಡ್ಬೋದು. ಕೆಲವೊಂದ್ಸಲ ಇದೇ ಝೂಮ್ ನಲ್ಲಿ ಬಾಪ್ ದಾದರ ಮನಸ್ಸನ್ನ ಕೊಟ್ಬಿಟ್ಟು ನಿಮ್ಮದೇ ಶರೀರವನ್ನ ನೋಡ್ತಾ ಹೆಂಗೆ ಜುಟ್ಕಾ ಹೊಡಿತಿದ್ದಾರೆ ಅಂತ ಕೂಡ ನೀವು ನೋಡ್ಬೋದು. ಅಲ್ಲಿ ಬಾಪ್ ದಾದಾ ಜುಟ್ಕಾ ಹೊಡಿತಿದ್ದಾರೆ ಅಂತ ಬಾಪ್ ದಾದಾರ ಮೇಲೆ ಏನ್ ಮಾಡ್ಬೇಡಿ, ಕಂಪ್ಲೇಂಟ್ ಮಾಡಬೇಡಿ, ಗೊತ್ತಿರ್ಲಿ. ಓಕೆ, ಬಾಬಾ ಹೇಳ್ತಾರೆ ಕರ್ಮಾತೀತ ಸ್ಥಿತಿಯಲ್ಲಿ ಅಲ್ಲಿ ಇರುವಂತ ಯಾವುದೇ ಕರ್ಮೇಂದ್ರಿಯವನ್ನ, ವಿಶೇಷವಾಗಿ ಮನಸ್ಸು ಹೇಳುವಂತ ಕರ್ಮೇಂದ್ರಿಯವನ್ನ ನೀವು ಉಪಯೋಗ ಮಾಡಬಾರದು. ಮಾಡಿದ್ರೂ ಕೂಡ ಅದ್ರಲ್ಲಿ 1%, 2% ಕರ್ಮದ ಫಲ ಅನುಭವ ಮಾಡೋದಕ್ಕೋಸ್ಕರ ಮಾತ್ರ ಉಪಯೋಗ ಮಾಡಬೇಕೇ ಹೊರತು, ಆ ವರ್ತಮಾನ ಸಮಯದಲ್ಲಿ ಯಾವ ಸಾಧನೆ, ಯಾವ ಕರ್ಮ, ಯಾವ ಸೇವೆ ಮಾಡಬೇಕು, 98 to 98% ಯಾರು ಮಾಡ್ತಾ ಇರ್ಬೇಕು? ಬಾಪ್ ದಾದಾನ ಉಪಯೋಗ ಮಾಡ್ತಾ ಇರಬೇಕು. ಆ ಸ್ಟೇಜಲ್ಲಿ ಬರ್ಬೇಕು. ಯಾಕಂದ್ರೆ ಕರ್ಮದ ಫಲ ಅನುಭವ ಮಾಡ್ಲಿಕ್ಕೂ ಕೂಡ ನನಗೆ ಮನಸ್ಸು ಬೇಕೇ ಬೇಕು ಆತ್ಮೀಯರೇ. ಮನಸ್ಸು ಜೊತೆಲಿ ಇದ್ದಾಗ ಮಾತ್ರ ನಿಮ್ಗೆ ಸ್ಮೃತಿ ಇರ್ತದೆ, ನಾನು ಈ ಪ್ರಪಂಚದಲ್ಲಿ ಇದ್ದೇನೆ ಅಂತ ಇರ್ತದೆ. ಓಕೆ, ಇರ್ಲಿ, ಅದು 1%. ಅದ್ರ ಕಡೆಗೆ ಇಡೋಣ. 99% ಯಾರಿಗೆ ಅರ್ಪಣೆ ಮಾಡೋಣ? ಭಗವಂತನಿಗೆ ಅರ್ಪಣೆ ಮಾಡಿ, ಭಗವಂತ ಯಾವ ಕರ್ಮವನ್ನ ನಿಮ್ಮ ತನುಮನದ ಮೂಲಕ ಮಾಡ್ತಿದಾರೋ ಬುದ್ಧಿಯಿಂದ ಆ ಕರ್ಮದ ಫಲವನ್ನ ಅನುಭವ ಮಾಡೋದ್ರ ಕಡೆ ಗಮನವನ್ನ ಕೊಡಬೇಕಾಗ್ತದೆ. ಪ್ರಾರಬ್ಧ ಆ ಸ್ಟೇಜಲ್ಲಿ ಮುಂದೆ ಮುಂದೆ ನೀವು ಕರ್ಮಾತೀತ ಸ್ಟೇಜಲ್ಲಿ ಏನಾಗ್ತದೆ? ಆರಂಭದಲ್ಲಿ ಪ್ರಕೃತಿಯಲ್ಲಿ ಇದ್ದಾರೆ 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 ಅಂತ ಹೇಳ್ತಾ ಇದ್ದಾಗ ಮುಂದೆ ಶಾಂತಿ ಅನುಭವದಲ್ಲೇ ಗೊತ್ತಾಗ್ಬಿಡ್ತದೆ ಏನಂತ. ನಿಮ್ ಜೊತೆಗೆ ಯಾರಿದ್ದಾರೆ? ಬಾಪ್ ದಾದಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಅವಾಗ ನಿಮ್ಗೆ ಅನ್ಸುತ್ತೆ ನಾನು ಏನು ಕರ್ಮ ಮಾಡ್ತಾ ಇಲ್ಲ, ಆದ್ರೂ ಕೂಡ ಏನಾಗ್ತದೆ ನನಗೆ ಶಾಂತಿಯ ಸಫಲತೆಯ ಅನುಭವ ಆಗ್ತಾ ಇರ್ತದೆ. ಅದು ಮುಂದಿನ ಹಂತ. ಅದು ಅದಕ್ಕೆ ಬಾಬಾ ನಿರಾಕಾರ ಸ್ಟೇಜ್ ಅಂತ. ವಿಶೇಷವಾಗಿ ಕರ್ಮಾತೀತ ಸ್ಟೇಜ್ ಏನಿದೆ ಅದು ಕರ್ಮ ಮಾಡ್ತಾ ಇರಬೇಕಾದ ಸ್ಥೂಲವಾದಂತ ಕರ್ಮ ಇರ್ಬೋದು, ವಾಚಾ ಕರ್ಮ ಅಂದ್ರೆ ಇಲ್ಲಿ ಬಾಬಾ ಕರ್ಮಾತೀತ ಸ್ಟೇಜ್ ಅಂತಂದ್ರೆ ಆ ಸಮಯದಲ್ಲಿ ಶರೀರ ಹೇಳುವಂತ ಸಾಧನವನ್ನ, ಧನ ಹೇಳುವಂತ ಸಾಧನವನ್ನ, ಜನ ಹೇಳುವಂತ ಸಾಧನವನ್ನ ನೀವು ಉಪಯೋಗ ಮಾಡ್ತಾ ಇದ್ದೀರಿ.
ಮನಬುದ್ಧಿ ಅಂತೂ ಇದ್ದೇ ಇದೆ ಬಿಡಿ. ಅದರ ಜೊತೆಗೆ ಲೌಕಿಕ ಕಾರ್ಯ ಇರ್ಬೋದು, ಅಲೌಕಿಕ ಕಾರ್ಯ ಇರ್ಬೋದು, ಜ್ಞಾನ ಹೇಳುವಂಥದ್ದು ವಿಷಯ ಇರ್ಬೋದು, ಪಾಂಪ್ಲೆಟ್ಸ್ ಕೊಡುವಂಥದ್ದು ಇರ್ಬೋದು, ಬ್ರಹ್ಮಾಭೋಜನ ರೆಡಿ ಮಾಡು ಏನೇ ಇರ್ಬೋದು. ಆದರೆ ಅಲ್ಲಿ ಬೇರೆ ಸಾಧನವನ್ನು ನೀವು ಉಪಯೋಗವನ್ನು ಮಾಡ್ತಾ ಆ ಕರ್ಮ ಮಾಡ್ತಾ ಇರೋದು ನಿಮಗೂ ಗೊತ್ತಾಗ್ತಾ ಇದೆ, ಬೇರೆಯವ್ರಿಗೂ ಗೊತ್ತಾಗ್ತಿದೆ. ಅದರ ಆ ಕರ್ಮದ ಫಲ ಏನು ಬರ್ತದೆ ಹೇಳುವಂತ ಚಿಂತೆಯಿಂದ ಮುಕ್ತರಾಗಿ ಪ್ರತ್ಯಕ್ಷವಾಗಿ ಏನು ಕರ್ಮದ ಫಲ ಬರ್ತಾ ಇದೆಯೋ ಅದನ್ನ ನೀವೇನ್ ಮಾಡ್ತಾ ಇರಬೇಕು, ಅನುಭವಿಸ್ತಾ ಹೋಗುವಂತ ಒಂದು ಸ್ಟೇಜ್. ನಿಮ್ಗೆ ಅನಿಸ್ತಾ ಇದೆ ನಾನು ಕರ್ಮವನ್ನು ಏನೂ ಮಾಡ್ತಾ ಇಲ್ಲ, ಆದ್ರೆ ಕರ್ಮವನ್ನು ಯಾರು ಮಾಡ್ತಿದ್ದಾರೆ? ಬಾಬ್ದಾದ. ಭಜ ಏನು ಗೊತ್ತಾ ಆತ್ಮೀಯರೇ, ಈಗ ಇಷ್ಟೊತ್ತು ಜ್ಞಾನವನ್ನು ಯಾರು ಹೇಳ್ತಿದ್ದಾರೆ? ಪಕ್ಕ 100%. ಯೋಗೇಶ್ ಅಣ್ಣ ಅಲ್ಲ, ಅವ್ರ ಮೂಲಕ ಮುಖಾಂತರ ಬಾಬಾ ಹೇಳ್ತಿದ್ದಾರೆ. ಅದ್ರಲ್ಲಿ ಯೋಗೇಶ್ ಅಣ್ಣ ಮಧ್ಯದಲ್ಲಿ ಇದಾರೋ ಇಲ್ವೋ? ಯೋಗೇಶ್ ಅಣ್ಣ ಇದ್ದಾರೆ. ಬಾಬ್ದಾದ ಇಬ್ರು ಸೇರಿಬಿಟ್ಟು ಹೇಳ್ತಿದಾರೋ, ಬಾಬ್ದಾದ ಮಾತು ಹೇಳ್ತಿದಾರೋ? ಯೋಗೇಶ್ ಅಣ್ಣನ ಸೇರಿ ಹೇಳ್ತಾರೆ. ಉಳಿದವ್ರು ಏನ್ ಹೇಳ್ತೀರಿ? ಇಲ್ಲ ಇಲ್ಲ, ನಿಮ್ ಬಾಬ್ದಾದನೇ ಮುಖಾಂತರ ಹೇಳ್ತಾರೆ. ಹೇಳಿಸ್ತಿದ್ದಾರೆ. ನಿಮ್ಗೆ 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 ಏನ್ ಅನಿಸುತ್ತೋ ನನಗೆ ಗೊತ್ತಾಗಲ್ಲ. ಅದು ನಾನು ರೆಕಾರ್ಡೆಡ್ ಕ್ಲಾಸ್ ಅನ್ನು ಕೇಳಿದ್ರೆ ನನಗೆ ಗೊತ್ತಾಗ್ತದೆ ಬಾಬಾನೇ ಹೇಳ್ತಿದ್ದಾರೆ. ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ಸೇವೆ ಮಾಡ್ಬೇಕಾದ್ರೂ ನಾನು ಕೇಳಿಸ್ಕೊಳ್ತಾ ಇರ್ತೇನೆ ವಿದ್ಯಾರ್ಥಿಯಾಗಿ. ನಾನು ಹೇಳುವಂತ ಕೌದಲ್ಲಿ ಕೂತ್ಕೊಳ್ಳಲ್ಲ. ನಾನು ಇರ್ತೇನೆ ಅಲ್ಲಿ ವಿದ್ಯಾರ್ಥಿಯಾಗಿ ಕುಂತಿರ್ತೇನೆ. ಹೀಗೆ ನೋಡಿ, ತಂದೆನೂ ಅವನೇ, ಟೀಚರು ಅವನೇ ಅಂತಂದಾಗ ಆ ತಂದೆಯ ಮಡಿಲಲ್ಲಿ ಮಗು ಕುತ್ಕೊಂಡ್ಬಿಟ್ಟು ಪಾಠ ಕೇಳಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ ತಾನೆ. ಅದೇ ಬರೀ ಟೀಚರ್ ಆದಾಗ ಎದುರುಗಡೆ ಡೆಸ್ಕ್ ಅಲ್ಲಿ ಕೂತ್ಕೊಳ್ಬೇಕು, ಬೆಂಚ್ ಮೇಲೆ ಕೂತ್ಕೊಳ್ಬೇಕು. ತಂದೆ ಸಹಿತ ಟೀಚರ್ ಆದಾಗ ನಾವೇನ್ ಮಾಡ್ಬೋದು, ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ಕೇಳಲಿಕ್ಕೆ ಒಂದು ಅಧಿಕಾರ ಇರ್ತದೆ ತಾನೆ ನಮಗೆ. ಹಾಗೆ ನಾವು ಪಕ್ಕದಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ಜ್ಞಾನವನ್ನ ಕೇಳಬೇಕಾಗ್ತದೆ. ಓಕೆ, ರೆಕಾರ್ಡೆಡ್ ಕೇಳಿದಾಗ ಎಷ್ಟು ಚೆನ್ನಾಗಿ ಬಾಬಾ ಜ್ಞಾನ ಹೇಳ್ತಿದಾರಪ್ಪ, ನನಗೆ ಅರಿವಾಗತ್ತೆ, ನನಗೆ ಗೊತ್ತಾಗತ್ತೆ. ಆಗಬೇಕು ಅಂತಂದ್ರೆ ನಾವು ಆ ಸ್ಟೇಜಲ್ಲಿ ಇರಬೇಕು. ಹಾಗಂತ ಬೇರೆ ಕರ್ಮ ಮಾಡ್ಬೇಕಾದ್ರೆ ನಾವು ಆ ಸ್ಮೃತಿಯಲ್ಲಿ ಇರೋದಿಲ್ಲ, ಅಷ್ಟು ಲೆವೆಲ್ ಸ್ಮೃತಿಯಲ್ಲಿ ಇರೋದಿಲ್ಲ, ಬಾಬನಿಗೆ ಸಮರ್ಪಣೆ ಮಾಡಿರೋದಿಲ್ಲ. ಅವಾಗ ಗೊತ್ತಾಗತ್ತೆ ಇಲ್ಲಿ ನಾನೇ ಇರೋದು, ನಾನೇ ತಿಂಡಿ ತಿನ್ನೋದು ಗೊತ್ತಾಗತ್ತೆ. ನನ್ನ ಈಗಿನ ಸ್ಥಿತಿ ನಿಮ್ಗೆ ನಾನು ಹೇಳ್ತಾ ಇರುವಂತದ್ದು. ಓಕೆ, ಹಾಗೆ ನಿಧಾನಕ್ಕೆ 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 ನಾವೇನ್ ಮಾಡ್ಬೇಕು, ವಿಶೇಷವಾಗಿ ಈಶ್ವರಿಯ ಕಾರ್ಯದಲ್ಲಿ ಈಶ್ವರ ಎದುರುಗಡೆಗೆ ಇದ್ದುಬಿಟ್ಟು ಅವನು ಕರ್ಮವನ್ನು ಮಾಡ್ತಾ ಹೋಗ್ತಾರೆ. ಅದಕ್ಕಾಗಿ ದಿನದಿಂದ ಇದಕ್ಕೆ ಸ್ಲೋಲಿ ಎಲ್ಲ ಕರ್ಮವನ್ನು ನೀವು ಯಾರಿಗೆ ಒಪ್ಪಿಸ್ಬೇಕು? ಬಾಪ್ದಾದಾಗೆ. ಕರ್ಮಕ್ಕೆ ಮಾತ್ರನೇ ಒಟ್ಟು ಕರ್ಮದ ಫಲವನ್ನು ಅವನಿಗೆ ಒಪ್ಪಿಸ್ಬಿಡಿ. ಕರ್ಮದ ಫಲ ಯಾರಿಗೆ ಬೇಕು? ನಾವ್ ಅನ್ಭವಿಸ್ಬೇಕು. ಇಡ್ಲಿ ವಡ ನೀನು ಮಾಡೋ, ತಿನ್ಲಿಕ್ಕೆ ನಾನು ಬರ್ತೇನೆ. ಅಮ್ಮನಿಗೆ ಹೇಳ್ಬೇಕು, ನಾನ್ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ಬರೋದು ಯಾವ್ದಕ್ಕೆ? ತಿನ್ನೋದಕ್ಕೆ. ಅದಕ್ಕಾಗಿ ಸಂಗಮ ಯುಗದ ಪ್ರತ್ಯಕ್ಷ ಫಲವನ್ನು ಅನುಭವ ಮಾಡ್ತಾ ಹೋಗಿ. ಅವು ನಿಮ್ಮ ಜೀವನದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಆ ಸಮಯದಲ್ಲಿ ನಿಮ್ಮ ಜೀವನದ ಪಾತ್ರವನ್ನ ನೀವು ಮಾಡ್ತಾ ಇಲ್ಲ, ಯಾರು ಮಾಡ್ತಿದ್ದಾರೆ? ಯಾರು ಮಾಡ್ತಿದ್ದಾರೆ? ಈಗ ಹೇಳಿ ಆದ್ಮೇಲೆ ನೀವು ಕರ್ಮಾತೀತ ಸ್ಟೇಜ್ ಅಲ್ಲಿ ಇದ್ದೀರಿ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನಿಮ್ಗೊಂದು ಪ್ರಾಕ್ಟಿಕಲಿ ಕ್ವಶನ್ ಕೇಳ್ತಾನೆ, ಉತ್ತರವನ್ನ ಕೊಡಿ. ಗುಲ್ಜಾರ್ ದಾದಿ ಶರೀರದಲ್ಲಿ ಬಾಪ್ ದಾದ ಬಂದಾಗ ಅವರ ಜೀವನದ ಅಂತಿಮ ಸಮಯದಲ್ಲಿ ಕೊನೆ 2-3 ವರ್ಷಗಳಲ್ಲಿ ಬಾಬಾ ಯಾವಾಗ ಬರ್ತಾರೆ ಬರಲ್ಲ, ಮಿಲನ ಆಗುತ್ತೋ ಇಲ್ಲ ಅಂತ ಬಿಟ್ಟು ಡೌಟ್ ಇರ್ತಿತ್ತು. ಯಾಕೆಂದ್ರೆ ಗುಲ್ಜಾರ್ ದಾದಿ ಅವರ ಆರೋಗ್ಯ ಸರಿ ಇರ್ಲಿಲ್ಲ, ಹಾಸ್ಪಿಟಲೈಸೇಷನ್ ಇರ್ತಾ ಇತ್ತು. ಸರಿನಾ? ಅವರು ತಂದುಬಿಟ್ಟು ಡೈಮಂಡ್ ಹಾಲ್ ಅಲ್ಲಿ ಕುಳಿಸಿದಾಗ ನಮ್ಗೆ ನೋಡಿದ್ರೆ ಬೇಜಾರಾಗ್ತಿತ್ತು. ಆ ದಾದಿಯವ್ರ ಮುಖ ನೋಡಿದ್ರೆ ಆ ಒಂದು ಪೇನು, ಕಣ್ಣೆಲ್ಲ ಊದ್ಕೊಂಡಿರೋದು, ಮುಖ ಬಾಡ, ಪಾಪ ಅಯ್ಯೋ ದಾದಿ ಎಷ್ಟು ಅನುಭವಿಸ್ತಾ ಇದಾರಪ್ಪ ಅಂತ ಅನಿಸ್ತಾ ಇತ್ತು. ಯಾವಾಗ ಮುಖ ನೋಡಿದ ಅಂತಿಮ ಸಮಯದಲ್ಲಿ. ಅದೇನೆ ಬಾಪ್ ದಾದ ಎಂಟರ್ ಆಗ್ಬಿಟ್ರೆ ಅಲ್ಲಿ ನೋವಿನ ಯಾವ ಛಾಯೆನೂ ಕೂಡ ಇಲ್ಲ. ಹೀಗೆ ಪೇನ್ ಕೇಳಿಗಳು ಕೊಟ್ರೆ ಹೇಗೆ ಆತ್ಮನಿಗೆ ಏನಾಗುತ್ತೆ, ಶರೀರದ ನೋವಿನ ಅನುಭವ ಆಗೋದಿಲ್ಲ, ಎಷ್ಟೊಂದು ಹಸನ್ಮುಖತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಓಕೆ, ಹಾಗೆ ಆತ್ಮೀಯರೇ ಒಂದು ವಿಷಯ ತಿಳ್ಕೊಳ್ಳಿ, ಕರ್ಮಾತೀತ ಸ್ಟೇಜ್ ಅಲ್ಲಿ ನೀವು ಹೋದಾಗ, ಎಲ್ಲಾ ಕರ್ಮವನ್ನ ಭಗವಂತನತ್ತನೇ ಮಾಡಿಸಿದಾಗ, ಈ ಪ್ರಪಂಚದ 0.0001% ದುಃಖದ ಅನುಭವನೂ ನಿಮಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆಗತ್ತೋ ಆಗಲ್ವೋ? ಆಗಲ್ಲ. ಯಾಕೆ? ಭಗವಂತನಿಗೆ ಒಪ್ಸಿರ್ತೇವಲ್ರಿ.
ನೀವು ಬಾಬಾನೇ ಅಲ್ಲಿ ಮಾಡ್ತಾರೆ. ಇದ್ದಾಗ ಆ ವಿಕಾರ ಜೊತೆ ಕನೆಕ್ಟ್ ಆಗಿರ್ತೀರಾ. ಬಾಬಾ ಅಲ್ಲಿದ್ದಾಗ ಅದು ಯಾವ್ದ್ರ ಜೊತೆಗೆ ಅವರು ಕನೆಕ್ಟ್ ಆಗಿರೋದಿಲ್ಲ. ಪ್ರಪಂಚದಲ್ಲಿ ಇರ್ತಾರೆ ಬಾಬಾ, ಆ ದುಃಖದ ಜೊತೆಗೆ, ನೋವಿನ ಜೊತೆಗೆ, ವಿಕಾರದ ಜೊತೆಗೆ, ಮಾಯ ಜೊತೆಗೆ, ರಾವಣನ ಜೊತೆಗೆ ಎಲ್ಲೂ ಕನೆಕ್ಟ್ ಆಗದೆ ಇರುವಂತ ಕಾರಣದಿಂದ ಆ ನೋವಿನ ಅನುಭವ ನಿಮಗೆ ಆಗೋದಿಲ್ಲ. ಓಕೆ. ನಿಮ್ಗೆ ಆಪರೇಷನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಕಾಲು ಫ್ರಾಕ್ಚರ್ ಆಗಿದೆ, ಹಾಫ್ ಅನೆಸ್ಥಿಷಿಯಾ ಕೊಟ್ಟಿದ್ದಾರೆ, ಸರಿನಾ? ಆವಾಗ ಅವರು ನಿಮ್ಮನ್ನ ಕಾಲನ್ನ ಚಾಕುವಿನಿಂದ ಕತ್ತಿಯಿಂದ ಕಟ್ ಮಾಡ್ತಾ ಇದ್ದಾರೆ, ಹ್ಯಾಮರ್ ಇಂದ ಏಟ್ ಕೊಡ್ತಾ ಇದ್ದಾರೆ. ನಿಮ್ಗೆ ನೋವಿನ ಅನುಭವ ಆಗ್ತದೋ ಆಗಲ್ವೋ? ಆಗೋದಿಲ್ಲ. ಅಲ್ಲ ಅವ್ರು ಮಾಡ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇದೆಯೋ ಇಲ್ವೋ? ಕಣ್ಣಿಗೆ ಕಾಣಿಸುತ್ತೆ, ನೋವಾಗಲ್ಲ ಅಷ್ಟೆ. ಆಗೋದಿಲ್ಲ. ಸಾಧನೆ ಯಾರ್ದು? ಸಾಧನೆ ಕಾಲು ಯಾರ್ದು? ಕಾಲ್ ನಿಮ್ದೆ. ಟ್ರೀಟ್ಮೆಂಟ್ ಯಾರು ಕೊಡ್ತಾ ಇದ್ದಾರೆ? ಡಾಕ್ಟರ್. ಕೊಡ್ತಾ ಇರೋದು ಗೊತ್ತಾಗ್ತಾ ಇದೆ, ಆದ್ರೆ ನೋವಿನ ಅದರ ಫಲ, ನೋವಿನ ಅನುಭವ ನಿಮ್ಗೆ ಆಗೋದಿಲ್ಲ ಆತ್ಮೀಯರೇ. ಹಾಗೆ ಕರ್ಮ ಆಗ್ತಾ ಇರೋದು ಗೊತ್ತಾಗ್ತಾ ಇರ್ತದೆ, ಜ್ಞಾನ ಹೇಳ್ತಾ ಇರೋದು ಗೊತ್ತಾಗ್ತಾ ಇದೆ, ಯೋಗದಲ್ಲಿ ಕುತ್ಕೊಂಡಿರೋದು ಗೊತ್ತಾಗ್ತಾ ಇದೆ, ಶಕ್ತಿ ಪ್ರವಾಹ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಅದೇ ಈ ಮೊದಲು ನನಗೆ ಪ್ರಪಂಚದ ನನ್ನ ಪತಿ, ನನ್ನ ಮಕ್ಕಳು, ದುಃಖ, ನೋವು, ಹಾಗೆ ಹೀಗೆ, ಇದು ಯಾವ್ದ್ರ ಜೊತೆಗೂ ನಾವು ಏನಾಗಿರೋದಿಲ್ಲ, ಏನ್ ಕನೆಕ್ಷನ್? ಶಾಂತ ಮಸ್ತ್ ಆಗಿರ್ತ. ಅದಕ್ಕೆ ಏನ್ ಹೇಳ್ತಾರೆ, ಕರ್ಮಾತೀತ. ಆ ವಿಧಿ ಬರಬೇಕು ಅಂತಂದ್ರೆ ಏನಾಗ್ಬೇಕು, ಸಂಪೂರ್ಣವಾಗಿ ಆ ಸಮಯದಲ್ಲಿ ನನ್ನ ತನು ಮನ ಧನ ಸಮಯ ಸಂಕಲ್ಪ ಶ್ವಾಸ ಕರ್ಮ ಕರ್ಮೇಂದ್ರಿಯ ಕರ್ಮದ ಫಲವನ್ನು ಕೂಡ ನಾನು ಯಾರಿಗೆ ಒಪ್ಪಿಸ್ಬೇಕು? ಭಗವಂತನಿಗೆ ಒಪ್ಪಿಸೋದ್ರ ಜೊತೆಗೆ ಭಗವಂತ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇರಬೇಕು. ಅದಕ್ಕಾಗಿ ದಿನದಿಂದ ದಿನಕ್ಕೆ ನಮ್ಮ ಗಮನ ಕರ್ಮ ಭೋಗದ ಕಡೆಗೆ ಹೋಗ್ಬೇಕು, ಕರ್ಮಾತೀತದ ಕಡೆ ಹೋಗ್ಬೇಕು. ಕರ್ಮಾತೀತದ ಕಡೆ. ಓಕೆ. ಇದೇ ಪ್ರಪಂಚದಲ್ಲಿರ್ಬೇಕು, ಇದೇ ಕಲಿಯುಗದಲ್ಲಿರ್ಬೇಕು. ಅದು ಎಲ್ಲ ಜವಾಬ್ದಾರಿಯನ್ನು ನಿಧಾನಕ್ಕೆ 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 ನಾವ್ ಯಾರಿಗೆ ಶಿಫ್ಟ್ ಮಾಡ್ತಾ ಇರ್ಬೇಕು? ಯಾರಿಗೆ? ಅಣ್ಣವ್ರೆ, ಹೊಸದಾಗಿ ಮದುವೆ ಆದಾಗ ನಮ್ಮ ಮನೆಯವ್ರಿಗೆ ಏನೂ ಬರ್ತಾ ಇರ್ಲಿಲ್ಲ, ಅವ್ರ ಅಪ್ಪ ಅಮ್ಮ ಏನೂ ಕಲ್ಸ್ಕೊಟ್ಟಿಲ್ಲ. ನಾನು ಇವಾಗ ನಿಧಾನಕ್ಕೆ ನಿಧಾನಕ್ಕೆ ಅವ್ರಿಗೆ ಕಸ ಗುಡಿಸೋದನ್ನು ಕಲಿಸಿದ್ದೇನೆ, ಪಾತ್ರೆ ತೊಳೆಯೋದನ್ನು ಕಲಿಸಿದ್ದೇನೆ, ಬಟ್ಟೆ ವಾಶ್ ಮಾಡೋದನ್ನ ಕಲಿಸಿದ್ದೇನೆ, ಅಡಿಗೆ ಮಾಡೋದನ್ನ ಕಲಿಸಿದ್ದೇನೆ. ಹೌದಾಕೋರೆ? ಅದರ ಪರಿಣಾಮ ಏನಾಗಿದೆ ಅಂತಂದ್ರೆ ಅಣ್ಣವ್ರೆ, ಇದೆಲ್ಲ ಕೆಲಸವನ್ನ ನಮ್ಮ ಮನೆಯವ್ರು ಮಾಡ್ತಾರೆ, ನಾನು ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ತೇನೆ. ಮನೆ ಯಜಮಾನತಿ ನಾನಾಗಿದ್ದೇನೆ, ಸಂಪಾದನೆ ಕೆಲಸ ನಾನು ಮಾಡ್ತಿದ್ದೇನೆ, ಮನೆ ಕೆಲಸವನ್ನೆಲ್ಲ ನಾನೇನ್ ಮಾಡಿದೆ ನಮ್ಮ ಮನೆಯವ್ರಿಗೆ ಒಪ್ಪಿಸಿಬಿಟ್ಟು ನಾನು ಮನೆಗೆ ಬಂದ್ರೆ ಅಣ್ಣವ್ರೆ ಟೀ ಕಾಫಿ ಮಾಡ್ಕೊಡ್ತಾರೆ ಗೊತ್ತಾ, ನಮ್ಮ ಮನೆಯವರು ತಿಂಡಿ ರೆಡಿ ಮಾಡ್ಕೊಡ್ತಾರೆ ಗೊತ್ತಾ, ನಾವೆಲ್ಲ ಅವ್ರಿಗೆ ಏನ್ ಮಾಡಿದ್ದೇನೆ, ಕಲ್ಸಿಕೊಟ್ಟಿದ್ದೇನೆ. ಯಾವಾಗ ನಿಮ್ ಮನೆಯವ್ರು ಕಲ್ಸ್ಕೊಡ್ಲಿಕ್ಕೆ ಆಗತ್ತೆ, ನಿಮ್ಮ ಅಪ್ಪನೇ ಕಲ್ಸ್ಕೊಡ್ಲಿಕ್ಕೆ ಆಗಲ್ವಾ? ಕಲ್ಸ್ಕೊಟ್ಬಿಟ್ಟು ನೋಡಿ ಅವ್ನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ. ಅಷ್ಟು ಪ್ರೀತಿಯಿಂದ ಮಾಡಿ, ಓಕೆ, ಖುಷಿ ಖುಷಿಯಿಂದ ಮಾಡಿ, ಮಸ್ತಿಯಿಂದ ಮಾಡಿ. ಆವಾಗ್ಲೇ ಈಶ್ವರಿ ಜೀವನ ಆತ್ಮೇಲೆ ಶಿವಬಾಬಾ 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 ಅಂದ್ರೆ ಮಜಾ ಇಲ್ಲ. ಎಲ್ಲಾ ರೀತಿ ಕರ್ಮವನ್ನ ಮಾಡಿಸ್ಬೇಕು ಅವನ ಹತ್ರ. ಅಯ್ಯೋ ಅಣ್ಣವ್ರೆ, ಬಾಬನ ಹತ್ರ ಕಸ ಗುಡಿಸ್ಬೇಕಾ? ಇಲ್ಲಪ್ಪ, ನನಗದು ಒಪ್ಲಿಕ್ಕೆ ಆಗೋದಿಲ್ಲ. ಒಪ್ಲಿಕ್ಕೆ ಆಗೋದ್ರಿಂದ ಅಲ್ಲೇ ಬಂದ್ಬಿಡ್ತಾನೆ ರಾವಣ, ಗೊತ್ತಿರ್ಲಿ. ಓಕೆ. ಅದಕ್ಕೆ ಯಾವುದೇ ಕರ್ಮ ಇದ್ರೂ ಕೂಡ ಯಾರ ಹತ್ರ ಮಾಡಿಸ್ಬೇಕು? ಗೌರವ ಇದೆಯಲ್ಲ ಬಾಬನ ಬಗ್ಗೆ, ಪ್ರೀತಿ ಇದೆಯಲ್ಲ, ಓಕೆ. ಬಾಬನ ಹತ್ರ ಕಸ ಗುಡಿಸ್ಬೇಕು ಅಂತ ಉದ್ದೇಶ ಅಲ್ಲ. ಆ ಸಮಯದಲ್ಲಿ ಮಾಯೆ ಬರಬಾರ್ದು, ನಮಗೆ ದುಃಖ ಆಗ್ಬಾರ್ದು, ಹೊಸ ಲೆಕ್ಕಾಚಾರ ಆಗ್ಬಾರ್ದು, ದೇಹ ಬಾಂಧಲ್ಲಿ ಬರಬಾರ್ದು, ಮಾಯೆ ಅಟ್ಯಾಕ್ ಮಾಡಬಾರ್ದು. ಅದು ಉದ್ದೇಶ ಆದ್ಮೇಲೆ ಇಲ್ಲಿ ಭಗವಂತ ಅಂದ ತಕ್ಷಣ ಭಗವಂತ ಸ್ವತಃ ಬಂದ್ಬಿಟ್ಟು ಏನ್ ಮಾಡಲ್ಲ. ಭಗವಂತನ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಾ ಅಷ್ಟೇ, ಶಕ್ತಿ ಜೊತೆ ಕನೆಕ್ಟ್ ಆಗ್ತೀರಾ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ಕರ್ಮಾತೀತ ಸ್ಟೇಜಲ್ಲಿ ಇದ್ದಾಗ ನಿಮ್ಮ ವೈಯಕ್ತಿಕ ಭೋಗ ಇಲ್ಲಿ, ವಿಶ್ವದ ವಾಯುಮಂಡಲ ವಾತಾವರಣದ ಪ್ರಭಾವ ಆಗ್ಲಿ, ನೋವಿನ ಆ ಒಂದು ಫೋರ್ಸ್ ಅಂತಿದೆಯಲ್ಲ, ಅದು ಯಾವುದು ಜೊತೆನೂ ನೀವೇನಾಗಿರೋದಿಲ್ಲ, ಕನೆಕ್ಟ್ ಆಗಿರೋದಿಲ್ಲ. ನೀವು ನಿಜವಾದಂತ ಈಶ್ವರೀಯ ಜೀವನವನ್ನು ಅನುಭವ ಮಾಡ್ತಾ ಇರ್ತೀರಾ. ಆವಾಗ ನೀವು ಚೆಕ್ ಮಾಡ್ಕೊಳ್ಳಿ, ಕರ್ಮಾತೀತ ಅಂತಂದ್ರೆ ಕರ್ಮದಿಂದ ಅತೀತ ಅಲ್ಲ. ನನ್ನ ಕರ್ಮ ಭೋಗ ಆಗ್ಲಿ, ಕರ್ಮ ಬಂಧನ ಆಗ್ಲಿ, ಕರ್ಮ ಸಂಬಂಧ ಆಗ್ಲಿ, ಇದೆಲ್ಲದಿಂದ ದೂರವಾಗ್ಬಿಟ್ಟು ನಾನೇನಾಗಿದ್ದೇನೆ, ಸಂಪೂರ್ಣವಾಗಿ ನನಗೆ ಬೇಕಾಗಿರುವಂತ ಆ ಕರ್ಮಾತೀತ ಸ್ಟೇಜ್ ಅಲ್ಲಿ, ಆ ಸಂಪೂರ್ಣ ಈಶ್ವರಿ ಸುಖದಲ್ಲಿ ನಾನೇನಾಗ್ಬಿಟ್ಟಿದ್ದೇನೆ, ಮುಳುಗೋಗ್ಬಿಟ್ಟಿದ್ದೇನೆ. ನಾನು ಮತ್ತು ಬಾಬಾ ಅಷ್ಟೇ.
ನಾನು ಬಾಬಾ ಹೇಳೋದ್ಕಿಂತ ನನ್ನ ಮೂಲಕ ಬಾಬಾ ಏನೇನು ಕರ್ಮವನ್ನ ಮಾಡ್ತಿದಾರೋ ಅದ್ರ ಸ್ವಲ್ಪ ಫಲವನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ಟೇಸ್ಟ್ ಕೊಟ್ಬಿಟ್ಟು ಮಗು ಇದನ್ನ ನೋಡು ಇದನ್ನ ನೋಡು ಇದನ್ನ ನೋಡು ಅಂತ ಟೇಸ್ಟ್ ಮಾತ್ರ ಕೊಟ್ಬಿಟ್ಟು ಉಳಿದಿರುವಂತ ಕರ್ಮದ ಫಲವನ್ನ ನನ್ನ ಅಕೌಂಟ್ ಅಲ್ಲಿ ಜಮಾ ಮಾಡ್ತಾ, ಆ ಜಮಾ ಆಗಿರುವಂತ ಹಣದಿಂದ ನನ್ನ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ತಾ ಮುಂದಿನಕ್ಕೋಸ್ಕರ ಉಳಿತಾಯ ಮಾಡ್ತಾ ಇದ್ದಾರೆ. ಎಲ್ಲ ಜವಾಬ್ದಾರಿ ಬಾಬಂದು. ನನ್ನ ಕೆಲಸ ಏನು? ಶಾಂತವಾಗಿ ಬಾಬಾ ಅಲ್ಲಿ ಇದ್ದಾರೋ ಇಲ್ವೋ, ಕರ್ಮ ಮಾಡ್ತಾ ಇದ್ದಾರೋ ಇಲ್ವೋ ಅದರ ಕಡೆಗೆ ಮಾತ್ರ ಗಮನವನ್ನ ಕೊಡಬೇಕಾಗ್ತದೆ. ಇದಕ್ಕೇನ್ ಹೇಳ್ತಾರೆ? ಕರ್ಮಾತೀತ ಸ್ಟೇಜ್. ಕರ್ಮಾತೀತ ಸ್ಟೇಜಿನ ವಿಧಿ. ಅದಕ್ಕಾಗಿ ವಿಧಿಯಲ್ಲಿ ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ, ಬಾಬಾ ಅಲ್ಲಿದ್ದಾರೆ, ಬುರಕುಟಿಯಲ್ಲಿ ಇದ್ದಾರೆ. ಓಕೆ, ಅವರೊಬ್ಬರೇ ಇದ್ದಾರೆ. ಅದನ್ನು ಮಾಡ್ತಾ ಮಾಡ್ತಾ ಹೋದಾಗ, ಅವರ ಹತ್ರ ಮಾಡಿಸಿದಾಗ ಮುಂದೇನ್ ಸಿಗ್ತದೆ? ಸಿದ್ಧಿ. ವಿಧಿ ಸೆ ಸಿದ್ಧಿ. ನೀವು ವಿಧಿ ಕಡೆ ಗಮನ ಕೊಡಬೇಕು, ಸಿದ್ಧಿ ಕಡೆ ಗಮನ ಕೊಡಬೇಕು. ವಿಧಿ ಕಡೆ. ವಿಧಿ ಕಡೆ. ಆ ವಿಧಿ ಕಡೆ. ಆರಂಭದಲ್ಲಿ ವಿಧಿ ಕಡೆ ಗಮನ ಕೊಡಿ, ಆಮೇಲೆ ಸಿದ್ಧಿ ಕಡೆ ಗಮನ ಕೊಡಿ. ಮೊದ್ಲು ಹೇಗೆ ಕುತ್ಕೊಳ್ಬೇಕು ಅಂತ ಗಮನ ಕೊಡಬೇಕಲ್ಲ. ಕುತ್ಕೊಂಡಾದ್ಮೇಲೆ ಬಸ್ಸಲ್ಲಿ ಕುತ್ಕೊಂಡಿದ್ದೀರಾ, ಪುಷ್ ಬ್ಯಾಕ್ ಸೀಟು. ಓಕೆ, ಫಸ್ಟ್ ಕುತ್ಕೊಳ್ತೀರಿ. ನಿಮ್ಗೆ ಯಾವ್ದು ಆರಾಮ್ ಅನ್ಸುತ್ತೆ ಅಷ್ಟು ಪೊಸಿಷನ್ ಅಲ್ಲಿ ಸೀಟನ್ನು ಬೆಂಡ್ ಮಾಡ್ಕೊಂಡ್ರಿ. ಮುಂದೇನು ಅನುಭವಿಸಬೇಕು. ಸಿದ್ಧಿ, ಅದ್ರಲ್ಲಿ ಏನು ಸುಖ ಇದೆ, ಸಾಫ್ಟ್ನೆಸ್ ಇದೆ, ಅದನ್ನು ಅನುಭವಿಸಿ ಅಲ್ಲ. ವಿಧಿ ಆದ್ಮೇಲೆ ಸಿದ್ಧಿಯ ಕಡೆಗೆ ಹೆಚ್ಚಿಗೆ ಗಮನ ಕೊಡಿ. ವಿಧಿ ಕರ್ಮಾತೀತ ನನ್ನ ಮನಸ್ಸನ್ನು ಬಾಬನ ಕೈಲಿ ಕೊಟ್ಟಿದ್ದಾರೆ, ಬಾಬಾ ಯೂಸ್ ಮಾಡ್ತಿದ್ದಾರೆ, ಬಾಬನೇ ಇದ್ದಾರೆ, ಬ್ರಕುಟಿಲಿದ್ದಾರೆ, ಅವರೇ ಮಾಡ್ತಾರೆ ಹೇಳ್ತಾ ಕೂತ್ಕೊಳ್ಳೋದಾ? ಅಥವಾ ಅಲ್ಲಿ ಮಾಡಿದ ನಂತರದಲ್ಲಿ ಸಿದ್ಧಿ ಅನುಭವ ಮಾಡಬೇಕು. ಏನ್ ಮಾಡ್ಬೇಕು? ಅನುಭವ ಮಾಡ್ಬೇಕು. ಸಿದ್ಧಿ ಮಾಡ್ಬೇಕು ಅಂತಂದ್ರೆ ವಿಧಿ ಇಲ್ದೇನೆ ಸಿದ್ಧಿ ಆಗೋದಿಲ್ಲ. ಚೇರ್ ಮೇಲೆ ಶರೀರ ಕುಳಿಸ್ದೇನೆ ಸಿದ್ಧಿ ಅನುಭವ ಆಗ್ಬೋದು. ಅದ ಹೆಂಗೆ ಆಗ್ಬಿಡ್ತದೆ? ವಿಧಿಯ ಆಧಾರದಲ್ಲಿ ಸಿದ್ಧಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮನ್ಮನಾಭವ, ಮನಸ್ಸು ನನ್ನ ಕೈಯಲ್ಲಿ ಕೊಡು. ಯಾವ ಉದ್ದೇಶದಿಂದ ಕೊಡ್ತಾ ಇದೆಯೋ ಅದರ ಆಧಾರದಲ್ಲಿ ಕರ್ಮವನ್ನ ಮಾಡ್ತೇನೆ. ಕೊನೆಯ ಪ್ರಶ್ನೆ, ನಾವು ಬಾಬನಿಗೆ ಯಾವಾಗ ಮನಸ್ಸನ್ನು ಕೊಡಬೇಕು, ಯಾವಾಗ ಕೊಡಬಾರದು? ಸದಾ ಕಾಲಕ್ಕೆ ಕೊಡ್ಬೇಕು. ಯಾವ ಕರ್ಮಕ್ಕೆ ಕೊಡಬೇಕು, ಯಾವ ಕರ್ಮಕ್ಕೆ ಕೊಡಬಾರದು? ಎಲ್ಲ ಕರ್ಮದಲ್ಲೂ ಇರ್ಬೇಕು ಅಲ್ವಾ? ಎಲ್ಲಾ ಸಮಯದಲ್ಲಿ ಬಾಬನಂತ ಕೊಟ್ಟಾಗ ಆವಾಗ ನೋಡಿ ಈಶ್ವರ ಜೀವನ ಹೆಂಗಿರ್ತದೆ. ಆವಾಗ ನಿಮ್ಗೂ ಕಲಿಯುಗಕ್ಕೂ ಯಾವ ಸಂಬಂಧನೋ ಇರೋದಿಲ್ಲ. ಅವಾಗ ಮಧ್ಯದಲ್ಲಿ ಪತಿ ಬರ್ತಾರಾ? ಇಲ್ಲ. ಮಕ್ಕಳು ಬರ್ತಾರಾ? ಇಲ್ಲ. ನಿಮ್ದೇನು ಜವಾಬ್ದಾರಿ ಬರುತ್ತಾ? ಇಲ್ಲ. ನನ್ನ ಬಿಲ್ಡಿಂಗ್ ಅಂತ ಅನ್ಸತ್ತಾ? ಇಲ್ಲ. ಇಲ್ಲ ತಾನೆ? ಅದೆಲ್ಲದಿಂದ ಜವಾಬ್ದಾರಿ, ಎಲ್ಲದಿಂದ ನೀವು ಡಿಟ್ಯಾಚ್ ಆಗಿ ಎಲ್ಲ ಜವಾಬ್ದಾರಿ ಯಾರಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ರಿ ನೀವು? ಬಾಪ್ದಾದಾಗೆ. ಅದನ್ನ ಮಾಡಿಬಿಟ್ಟು ನೋಡಿ, ಆವಾಗ ಈಶ್ವರ ಜೀವನ ಹಿಂಗ್ ಚೆನ್ನಾಗಿರ್ತದೆ ಅಂತ ನಾವೇನ್ ಮಾಡಿದ್ವಿ? ಕಿರಣ ಬರ್ತಾ ಇದೆ, ಯಾವಾಗ ನೋಡೋದು ಕೂಡ ಬರ್ತಾ ಇದೆ. ಈ ರೀತಿ ಮುಂದುವರಿರಿ ನೀವು ಈಶ್ವರಿ ಜೀವನದಲ್ಲಿ. ಕರ್ಮಾತೀತ ಸ್ಟೇಜಿಗೆ ಬಂದ್ಬಿಟ್ಟು ನೋಡಿ, ಅವಾಗ ಏನಾಗ್ತದೆ? ಈಶ್ವರಿಯ ಜೀವನ ಆಗ್ತದೆ. ಆದ್ಮೇಲೆ ಒಂದು ವಿಷಯ ಹೇಳ್ತೇನೆ ಕೇಳಿ. ಈ ಟೇಸ್ಟ್ ನಿಮ್ಗೆ ಗೊತ್ತಾಗ್ಬಿಟ್ರೆ ಮುಂದೆ ನೀವು ಬಾಬನನ್ನು ಬಿಡ್ತೀವಿ ಅಂತಂದ್ರೂ ಕೂಡ ಏನಾಗೋದಿಲ್ಲ, ನಿಮ್ಮ ಹತ್ರ ಬಿಡ್ಲಿಕ್ಕೆ ಆಗೋದಿಲ್ಲ. ರೆಗ್ಯುಲರ್ ಟೀ ಕುಡ್ದವ್ರಿಗೆ ಹೆಂಗ್ ಬಿಡ್ಲಿಕ್ಕೆ ಆಗೋದಿಲ್ಲ, ಸಿಗರೇಟ್ ಸೇದೋರಿಗೆ ಬಿಡ್ಲಿಕ್ಕೆ ಆಗೋದಿಲ್ವಲ್ಲ, ಹಾಗೆ ನೀವು ಬಿಡ್ತೀವಿ ಅಂತಂದ್ರೆ ನಿಮ್ಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ನೀವು ಬಿಡ್ತೀವಿ ಅಂದ್ರು ನಿಮ್ಮಪ್ಪ ನಿಮ್ಮನ್ನ ಬಿಡೋದಿಲ್ಲ. ಸತ್ಯ ಹೃದಯದವ್ರು ಇದ್ರ ಮಾತ್ರ ಮಧ್ಯದಲ್ಲಿ ತಪ್ಪು ಮಾಡಿಬಿಟ್ರೆ ತೆಗ್ದು ಬಿಸಾಕ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರಿ, ಬಾಬನ ಹತ್ರ ಮಾತಾಡಿದ್ವೊಂದು, ಇನ್ನೊಂದೇನಾದ್ರು ಮಾಡಿ ಎಗ್ರಿಮೆಂಟ್ ತಪ್ಪಿಸಿದ್ರೆ ಹೆಂಗೆ ತೆಗೆದು ಬಿಸಾಕ್ತಾರೆ ಅಂತಂದ್ರೆ ಬಾಬಾ ಹೇಳ್ತಾರೆ, ಚಕಣಾಚೂರ್ ಅಂತಂತ ಹೇಳ್ತಾರೆ. ನಾನು ಕೆಳಗಡೆಗಿದ್ದವನಿಗೆ ಪರ್ವತದ ಮೇಲ್ಗಡೆವರೆಗೂ ಕೂಡ ಕರ್ಕೊಂಡು ಹೋಗ್ತೇನೆ. ನಾನು ಪರ್ವತದಷ್ಟು ದೊಡ್ಡ ಸಮಸ್ಯೆ ಇರ್ತದೆ. ನನಗೆ ಗೌರವ ಕೊಟ್ಟಿಲ್ಲ, ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ ನಾನು ಕೈ ಬಿಟ್ರೆ ನಿಮ್ ಕತೆ ಗೋವಿಂದ. ಓಕೆ, ಅದಕ್ಕಾಗಿ ಗಮನವನ್ನ ಇರಲಿ. ಸಂಪೂರ್ಣ ಜೀವನವನ್ನ ಭಗವಂತನ ಕೈಲಿ ಕೊಡಿ. ಕರ್ಮಾತೀತರಾಗ್ಬಿಟ್ಟು ಕರ್ಮದ ಹೊರೆಯನ್ನ ಭಾರವನ್ನ ತಲೆ ಮೇಲೆ ಇಟ್ಕೊಳ್ಬೇಡಿ. ಜವಾಬ್ದಾರಿ ತೆಗೆದುಕೊಳ್ಳಿಕ್ಕೆ ಯಾರು ಬಂದಿದ್ದಾರೆ? ಬಾಬ್ದಾದ ಬಂದಿದ್ದಾರೆ. ಅವರಿಗೆ ಕೊಟ್ಬಿಟ್ಟು ನಿಜವಾದಂತ ಈಶ್ವರ್ಯ ಜೀವನವನ್ನ ಮಾಡಿ. ಹೀಗೆ ಬಾಬಾ ಏನ್ ಇಷ್ಟಪಡ್ತಾರೆ ಅಂತಂದ್ರೆ, ಮಕ್ಕಳ ನೀವೆಲ್ಲರೂ ಕೂಡ ಕರ್ಮಭೋಗದಿಂದ ಎಲ್ಲಿ ಹೋಗ್ಬೇಕು? ಕರ್ಮಾತೀತರಾಗುವಂತ ಜೀವನವನ್ನ ಮಾಡುವಂಥವ್ರು ಆಗಿ
ಮತ್ತು ಸಂಗಮ ಯುಗದ ನಿಜವಾದಂತಹ ಒಂದು ಪ್ರತ್ಯಕ್ಷ ಫಲವನ್ನ ಅನುಭವಿಸಿ ಬೇರೆಯವರಿಗೂ ಕೂಡ ಅನುಭವ ಮಾಡಿಸ್ಲಿಕ್ಕೆ ನಿಮಿತ್ತರಾಗಿ. ಓಕೆ, ಅಚ್ಚಾ, ಓಂ ಶಾಂತಿ.